ಯಾಕೆ ರಾಮಪ್ಪ ಅವರು ನಿಮ್ಮೂರಿಂದ ನೀವು ಬಹಿಷ್ಕಾರ ಆಗ್ತಾ ಇದ್ದೀರಿ ಅಂತ? ಸೈಟು ನಾನು 5 ಸೈಟ್ ತಗೋತೀನಿ, ನಾನು 4 ಸೈಟ್ ತಗೋತೀನಿ, ಇದನ್ನು ಕೊಡಿಕಾಗಿಲ್ಲ ಅಂತ ಎಲ್ರಿಗೂ ಒಂಥರ ವಿಚಿತ್ರವಾಗಿ ಮಾತಾಡೋದು, ಏನೋ ಒಂಥರ ಹೊಲಸು ಮಾತಾಡೋದು. ನೀವು ಎಲ್ಲಿಂದ ಬಂದಾದ್ರು ನೀವು ಕೂಲಿ ಮಾಡೋವಂಥವ್ರು ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ನಿಮ್ಗೆ ಹಂಗೆ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು ಎಲ್ಲರಿಗೂ. ನೋಡಿ ಇವನು ತಗೊಂಡಿರೋದು 72ರಲ್ಲಿ ಸಾಗುವಳಿ ನಿಲ್ವಲ್ಲ ಹೆಂಗ್ ಬತ್ತು ನೋಡಿ ಸರ್, ಪತ್ರ ಡೇಟ್ ಇದೆ ನೋಡಿ ಸರ್, ಇಲ್ಲಿ ಡಾಕ್ಯುಮೆಂಟ್ ಫೇಕ್ ಅಂತೀರಾ? ಅವ್ರು ಬಂದು 35 ವರ್ಷ ಆಗಿದೆ, ಇವನು ತಗೊಂಡಿರೋದು ಸಾಗುವಳಿಯ 72ರಲ್ಲಿ. ಎಷ್ಟು ವರ್ಷ ಆಯ್ತು ಸರ್? ಅದೇಂಗೆ ಫೋರ್ಜರಿ ಇದಾನೆ ಇದು? ಇದನ್ನ ಸೈಟ್ ಮಾಡಿ ನಾವೆಲ್ಲ ಮಣ್ಣೊತ್ತಿ ಗೋಡೆ ಹಾಕಿ ಮನೆ ಕಟ್ಟಿ ಇರ್ಸ್ಕೊಳ್ಳೋದಕ್ಕೆ ಇವತ್ತು ನಮ್ಮನ್ನ ಏಕವಚನದಲ್ಲಿ ಬೈತಾವನೆ. ಈಗ ನಿಮ್ಮೂರು ಯಜಮಾನರುಗಳನ್ನೇ ಕೋರ್ಟ್ ಮೆಟ್ಲೆ ಹತ್ತಿಸದರಂತೆ ರಾಮಪ್ಪನವರು, ಯಾಕೆ ಹಿಂಗೆ ಮಾಡಿದ್ರು ಅಂತ? 3-4 ಸೈಟ್ಗಳೆಲ್ಲನೂ ಬರ್ಸ್ಕೊಂಡವ್ರೆ, ಫೋರ್ಜರಿ ಮಾಡಿ ನಮ್ಮ ಬಡವರು ನಮ್ಮೂರು ಗ್ರಾಮದ. ನಿನಗೊಂದು ಕೊಟ್ಟಿದ್ದೀವಿ, ನೀನು ಒಂದರಲ್ಲಿ ಇರಬೇಕೆ ಹೊರತು ನೀನು ಅತಿ ಆಸೆ ಪಡಬೇಡ ಅಂತ ನಾವು ಹೇಳೋದಕ್ಕೆ ನೀವು ಗಲಾಟೆ ಮಾಡಿದ್ರು, ನನಗೆ ದೌರ್ಜನ್ಯ ಮಾಡಿದ್ರು, ಒಳಗೆ ಬಂದರು ಅಂತೇಳಿ ನಮ್ಮನ್ನು ಕೋರ್ಟಿಗೆ ನಿಲ್ಲಿಸಿದಾನೆ. ಈಗ ಇವನು ಬಂದು ಸೇರಿಸ್ಕೊಂಡಿರೋದಕ್ಕೆ ನಮಗೆ ಮೋಸ ಮಾಡಿ ಕೋರ್ಟಿಗೆ ಕಳಿಸ್ತಾವನೆ ಅಂದರೆ ನಾವು ಜೀವನನೇ ಮಾಡಲೋ ಕೂಲಿನೇ ಮಾಡಲೋ ಕೋರ್ಟಿಗೆ ಹೋಗಲ್ಲ, ಕೊಟ್ಟಿರೋ ತಪ್ಪ ನಾವು. ಅದು ಗ್ರಾಮಕ್ಕೆ ಹಂಚ್ಕೋಬೇಕಾದ ಜಾಗ, ಅದನ್ನು ಅವರು ವಾಸ ಮಾಡ್ಕೊಂಡವ್ರೆ, ಅದನ್ನ ನಾವೆಲ್ಲ ಸೇರಿ ಹಂಚ್ಕೋಬೇಕು. ಈಗ ಅದನ್ನು ಕೊಡೋಲ್ಲ, ನಾನು ಜೋಳ ಚೆಲ್ತೀನಿ, ನಾನು ದನಗಳೆಲ್ಲ ಕಟ್ಕೋಬೇಕು, ನಾನು ಆ ಸೈಟ ಕೊಡೋದಿಲ್ಲ ಅಂತ ವಾದ ಮಾಡ್ತಾವ್ರೆ. ಲಾಸ್ಟ್ಗೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜೈಲಲ್ಲೇ ಇದ್ರೂ ಪರವಾಗಿಲ್ಲ, ಆದರೆ ನಾವು ಒಂದು ಗೌನ್ ಪಾದಾಗಲ ಮಾತ್ರ ಭೂಮಿ ಬಿಡಲ್ಲ ರಾಮಪ್ಪನಿಗೆ. ಬಡ ಗ್ರಾಮ ನಮ್ದು, ಬಡ ಗ್ರಾಮ ಕೂಲಿ ಮಾಡಿದ್ರು ಕೂಲಿ ಮಾಡ್ತಾರ ಇಲ್ಲ ಅಂತ ಅದ್ರಲ್ಲಿ ಭಾರಿ ನೋವು ಕೊಡ್ತಾವ್ರೆ ಇವರು. ಇಡೀ ಊರೇ ನಿಂತಿದ್ರ ಆ ವ್ಯಕ್ತಿ ವಿರುದ್ಧ? ಹೌದು ಸರ್, ನಮಗೆ ನ್ಯಾಯ ಏನು ಬೇಕು ಅಂದರೆ ಸರ್, ಅವನು ಅಲ್ಲಿ ಮಾಡ್ಕೊಂಡಿರೋ ಫೋರ್ಜರಿ ಪತ್ರ ನನ್ನ ಹತ್ರ ಇದೆ, ಫೋರ್ಜರಿ ಪತ್ರ ಕೊಡ್ತೀನಿ ನಾನು ಸರ್ಕಾರಕ್ಕೆ. ತನಿಖೆ ಆಗಬೇಕು. ಜನವರಿ 5ನೇ ತಾರೀಕಲ್ಲಿ ನಾನು ತಹಸೀಲ್ದಾರ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ, ರಿಪೋರ್ಟ್ ಗಮನ ತಗೊಂಡು ಮಾಡ್ತಾ ಇಲ್ಲ. ಅದು ನಂದು ಅಂತ ಉಳ್ಸಕ್ ಹೋದ, ನಮ್ಮನೆ ಉಳಿಸ್ಬೇಡ ಅಂತ ತಡ್ಕಟ್ಟಿದ್ರು ಸರ್. ತಡ್ಕಟ್ಟೋದಕ್ಕೆ ಎಲ್ಲರೂ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಸರ್ ಅವನು. ನೀವು ಮಕ್ಳು ಉಡ್ಸ್ಕೊ ಬನ್ನಿ, ನಾನು ಆಸ್ತಿ ಕೊಡ್ತೀನಿ ಅಂತ ಹೇಳಿದಾನ. ಹಂಗಂತ ಹೇಳಿ ಎಲ್ರಿಗೂ ಊರ ಹೆಂಗಸರಿಗೆಲ್ಲ ಕೆಟ್ಟಾಗೆ ಮಾತಾಡಾರೆ. ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ. ಹೆಸರು ಬರ್ಸ್ಕೊಂಡವ್ರಿಗೆ ಅವ್ರಿಗೆ ಬಿಟ್ಕೊಡ್ತೀರಾ, ಹೋರಾಟ ಮಾಡ್ತೀರಾ? ಏನು ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಊರವರೆಲ್ಲ ಅಂತ? ಬಿಟ್ಕೊಡಕ್ಕಿಲ್ಲ, ನಾವು ಎಲ್ಲರಿಗೂ ನಮಗೆ 4-5 ಗಂಡು ಮಕ್ಳವೆ ಹೆಣ್ಮಕ್ಳವೆ, ನಾವು ಇವರು ಬಿಟ್ಕೊಟ್ಬಿಟ್ಟು ನಾವು ಎಲ್ಲೋಗಿ ದನ ಕಟ್ಕೊಳ್ಳೋದು, ವಾಸ ಇರೋದು. ಗ್ರಾಮಸ್ಥರ ಸಿಗ್ನೇಚರ್ ಇಲ್ದೇ ಅದು ಹೆಂಗೆ ಪಂಚಾಯತಿಲಿ ಅವ್ರ ಹೆಸರಿಗೆ ಕೂರಿಸ್ಬಿಟ್ರು? ಪಂಚಾಯತಿಲಿ ಯಾರು ಮಾಡವ್ರೆ ಅಂತ ತನಿಖೆ ಆಗಬೇಕು. ಮತ್ತು ಅವರು ಫಸ್ಟು ಯಾರು ಮಾಡಿಕೊಟ್ಟವ್ರೆ ಅಂತ PDO ಅವ್ರ ತನಿಖೆ ಮಾಡಬೇಕು. ನಮ್ಮೂರು ಜಾಗ ಹೋದ ವರ್ಷದಿಂದ ಇವರು 1 ವರ್ಷದಿಂದ ನಮ್ಮನ್ನು ಒಬ್ಬರು ಈ ಜಾಗಕ್ಕೆ ಕೂಡ್ತಾ ಇಲ್ಲ, ಹೋದ್ರೆ ಕಲ್ತಾಗ ಹೊಡಿತಾರೆ, ಮತ್ತೆ ಪೊಲೀಸ್ನವ್ರು ಕರ್ಕೊಬರ್ತಾರೆ. ವಿಚಾರದಲ್ಲಿ MLA ಹರೀಶ್ ಗೌಡ್ರು ಗಮನ ತಂದಿದ್ದೀರಾ? ಗಮನ ತಂದು ಸರ್, MLA ಮಾತನ್ನೇ ಬೆಲೆ ಕೊಟ್ಟಿಲ್ಲ, ಇನ್ನು ನಮಗೆ ಬೆಲೆ ಕೊಡ್ತಾರ? ಸರ್ಕಾರಿ ಅಧಿಕಾರಿಗೆ ಬೆಲೆ ಕೊಟ್ಟಿಲ್ಲ, ಒಬ್ಬ MLAಗೂ ಬೆಲೆ ಕೊಟ್ಟಿಲ್ಲ. ಬೇರೆ ಊರಿಂದ ವಲಸೆ ಬಂದಂತಹ ವ್ಯಕ್ತಿಗೆ ಈ ಗ್ರಾಮದವರು ಒಂದು ಆಶ್ರಯವನ್ನ ಕೊಡ್ತಾರೆ, ಇಲ್ಲಿ ಉಳ್ಕೊಳ್ಳಿಕ್ಕೆ ಸಾಕಷ್ಟು ವ್ಯವಸ್ಥೆಯನ್ನು ಮಾಡ್ತಾರೆ. ಆತ ಫೋರ್ಜರಿ ಡಾಕ್ಯುಮೆಂಟನ್ನು ಮಾಡಿ ಈ ಒಂದು ತುಳಸಿಕೊಪ್ಪಲು ಮತ್ತು ಅಕ್ಕಪಕ್ಕದ ಸಾಕಷ್ಟು ಗ್ರಾಮಸ್ಥರಿಗೆ ದ್ರೋಹವನ್ನು ಮಾಡಿದ್ದಾರೆ ಅಂತೇಳಿ ಇಡೀ ಬಿಳಿಕೆರೆ ಹೋಬಳಿಯ ತುಳಸಿಕೊಪ್ಪಲಿನ ಗ್ರಾಮದ ಇಡೀ ಗ್ರಾಮಸ್ಥರೆಲ್ಲ ಒಗ್ಗಟ್ಟಾಗಿ ಈ ರಾಮಪ್ಪ ಎನ್ನುವ ವ್ಯಕ್ತಿಯನ್ನು ಬಹಿಷ್ಕಾರವನ್ನು ಆಗ್ತಕ್ಕಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗ ಗ್ರಾಮಸ್ಥರು ನನ್ನೊಟ್ಟಿಗಿದ್ರೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ, ಯಾಕೆ ರಾಮಪ್ಪನ ನಿಮ್ಮೂರಿಂದ ನೀವು ಬಹಿಷ್ಕಾರ ಆಗ್ತಾ ಇದ್ದೀರಿ ಅಂತ? ಸರ್, ನಾವು ಬಹಿಷ್ಕಾರ ಹಾಕುವಂಥದ್ದೇನಿಲ್ಲ. ರಾಮಪ್ಪನಿಗೆ ನಾವು ಆಗಿನಿಂದ ಇದುವರೆಗೂ ಆಶ್ರಯನೇ ಕೊಟ್ಕೊಬಂದು ಈ ವಯ್ಯ ಈ ಕ್ಯಾರ್ಪೇಟೆ ತಾಲೂಕು ಕಟ್ಟಳಿ ಗ್ರಾಮದಿಂದ ಬಂದಂಥ ವ್ಯಕ್ತಿ ರಾಮಪ್ಪ. ಎಷ್ಟು ವರ್ಷಗಳ ಹಿಂದೆ ನಿಮ್ಮೂರಿಗೆ ಬಂದಿದ್ದು? ಅವರು ಒಂದು 30 ವರ್ಷದ ಹಿಂದೆ, 30-35 ವರ್ಷದ ಹಿಂದೆ ಹೇಳ್ತಾರೆ. ಅವರು ಶಾನ್ಮಗನಲ್ಲಿ ಸೊಸೈಟಿಗೆ ಅಂತ ಅಲ್ಲಿಗೆ ಬಂದದ್ದು, ಕೆಲಸ ಮಾಡೋಕ್ಕೆ ಬಂದದ್ದು, ಅಕ್ಕಿ ತೂಕ ಮಾಡೋಕ್ಕೆ ಕೊಡೋಕ್ಕಂತ ಬಂದದ್ದು. ಅಲ್ಲಿಂದ ಬಂದಾದಮೇಲೆ ಅವರು ಬೇರೆಯವ್ರು ಯಾರೋ ಜಗ್ತಿ ಮೇಲೆ ಎಲ್ಲೋ ಕಾಲ ಮಾಡ್ಕೊಂಡು ಜೀವನ ಮಾಡ್ತಿದ್ರು. ಅಂಥದನ್ನ ಇಲ್ಲಿ ನಮ್ಮೂರಿನವ್ರು ಏನು ಮಾಡಿದ್ರು, ಎಲ್ಲ ಮುಗಿದ್ರು ಆಗಿನ ಕಾಲದಲ್ಲಿ. ಇವತ್ತು ಅವರೆಲ್ಲ ತೀರ್ಕೊಬಿಟ್ಟವ್ರೇನಿ. ಇವತ್ತೆಲ್ಲ ನಾವು ಉಳಿದಿರೋರು ಅವರು ಬಂದಂಥ ಸಂದರ್ಭದಲ್ಲಿ ನಾವು ಒಂದು 2-3 ಜನ ಮಾತ್ರ. ಆ ಸಂದರ್ಭದಲ್ಲಿ ಆವೈನ ಇಲ್ಲಿ ಕರ್ಕೊಬಂದು ಏನೋ ಒಬ್ಬ ವಿದ್ಯಾವಂತ ಹುಡುಗ, ಇಲ್ಲಿ ಎಲ್ಲ ಅವಿದ್ಯಾವಂತರಿರೋರು, ಇಲ್ಲೆಲ್ಲ ಬಡತನದವ್ರು ಇರೋರು, ಯಾರೂ ಒಂದು ಹುಲ್ಮನೆ ಅಂತ ಇದ್ದದ್ದು ಎಲ್ಲ ಆಶ್ರಯ ಮನೆ ಕೊಟ್ಟ ಮೇಲೆ ಇಲ್ಲಿ ಊರು ಅಂತ ಮನೆ ಕಟ್ಕೊಂಡು ಏನು ಕೊಟ್ಟಿದ್ರಿ ಅವ್ರಿಗೆ ನಿಮ್ಮ ಊರವರು ಅಂತ? ನಾವು ಒಂದು ಸೈಟ್ ಕೊಟ್ಟು ನಾವು ಆಶ್ರಯ ಮನೆ ಕಟ್ಟುವಾಗ ಅವ್ರಿಗೆ ನಾವೇ ಸ್ವಂತ ಮನೆಯ ನಾವು ಕಟ್ಕೊಳ್ಳೋದು ಅಲ್ಲದೆ ನಾವೇ ಮಣ್ಣೊತ್ತಿ ಇಲ್ಲಿ ಹೆಂಗಸರು ಗಣಸರೆಲ್ಲ ಸೇರಿ ಮಣ್ಣೊತ್ತಿ ಅವ್ರಿಗೂ ಒಂದು ಮನೆ ಕಟ್ಕೊಟ್ಟು ನಾವು ಒಂದು ಮನೆ ಕಟ್ಕೊಂಡು ಇಲ್ಲಿ ವಾಸ ಮಾಡ್ಕೊಂಡಿದ್ದು. ಸಮಸ್ಯೆ ಏನು ಮಾಡ್ತಾವ್ರೆ ನಿಮ್ಗೆ? ಅವ್ರು ಏನು ಮಾಡವ್ರೆ ಅಂತಂದರೆ ನಮ್ಮ ಗಮನಕ್ಕೆ ತರದೇನೆ ಚಿಕ್ಕಮಗಳೂರು 92-93ರಲ್ಲಿ MLA ಆಗಿದ್ದಂಥ ಸಂದರ್ಭದಲ್ಲಿ ಇಲ್ಲಿ ಸಾಗುವಳಿ ಕೊಡಿಕೆ ಬಂದರು. ಸಾಗುವಳಿ ಕೊಡಿಕೆ ಬಂದಾಗ ಇಲ್ಲಿ ಇರೋರಿಗೆ ಸಾಗುವಳಿ ಕೊಡಿಕೆ ಬಂದಾಗ ನಾವು ಅವ್ರಿಗೂ ಸಾಗುವಳಿ ಕೇಳಿದ್ರು, ಸಾಗುವಳಿ ಅವ್ರಿಗೆ ಕೊಡಿಕೆ ಕೊಡ್ದು ಅಂತ ಹೇಳಿದ್ರು. ಚಿಕ್ಕಮಗಳೂರು ನಾಯಕರೇ ಕರೆದು ಹೇಳಿದ್ರು, ನಿಮಗೆ ಬೇಡ ನಮ್ಮಪ್ಪ, ಏನೋ ಈ ಊರಿನವರು ಒಂದು ಸೈಟ್ ಕೊಟ್ಟು ಒಂದು ಮನೆ ಕಟ್ಕೊಟ್ಟು ನಿನಗೆ ಆಶ್ರಯ ಕೊಟ್ಟವ್ರೆ, ಅಷ್ಟೆಲ್ಲ ಕಾಲ ಕಳಿ ನೀವು ಎಲ್ಲಿಂದ ಬಂದ್ಬಿಟ್ಟು ನೀವು ಇಲ್ಲಿ ಬಂದ್ಬಿಟ್ಟು ಕೇಳೋದು ನಿಮಗೆ ಸರಿಯಲ್ಲ. ಇವ್ರಿಗೆ ಮುಂದಿನ ಮಕ್ಕಳಿಗೆ ಪೀಳಿಗೆಗೆ ಈ ಸೈಟ್ ಬೇಕು, ಇದು ಅನನುಕೂಲ ಮಾಡೋದು ಬೇಡ ಅಂತ ಹೇಳಿ ಕೊಡಲಿಲ್ಲ. ಇವನು ಯಾವ ರೀತಿ ದುಡ್ಡು ಕೊಟ್ಟು ತಗೊಂಡು ಯಮಾರ್ಸೋದು ಗೊತ್ತಿಲ್ಲ. ಇಲ್ಲ ತಹಸೀಲ್ದಾರ್ ಮುಖಾಂತರ ತಗೊಂಡು ಯಾರು ಅಧಿಕಾರಿಗಳಿಗೆ ದುಡ್ಡು ಕೊಟ್ಟು ತಗೊಂಡಿದ್ದಾನೋ ಗೊತ್ತಿಲ್ಲ. ಸೈಟು
ಸೈಡು ನಾನು 5 ಸೈಡ್ ತಗೋತೀನಿ, ನಾನು 4 ಸೈಡ್ ತಗೋತೀನಿ, ಇದನ್ನು ಕೊಡಿಕಾಗಿಲ್ಲ ಅಂತ ಎಲ್ರಿಗೂ ಒಂಥರ ವಿಚಿತ್ರವಾಗಿ ಮಾತಾಡೋದು, ಏನೋ ಒಂಥರ ಹೊಲಸು ಮಾತಾಡೋದು. ನೀವು ಎಲ್ಲಿಂದ ಬಂದಾದ್ರು ನೀವು ಕೂಲಿ ಮಾಡೋವಂಥವ್ರು ನಾನು ಹಂಗಿದ್ದೀನಿ, ನಾನು ಹಿಂಗಿದ್ದೀನಿ, ನಿಮ್ಗೆ ಹಂಗೆ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು ಎಲ್ಲರಿಗೂ. ಆಶ್ರಯ ಕೊಟ್ಟವ್ರಿಗೆ ಆಶ್ರಯ ಕೊಟ್ಟವ್ರಿಗೆ ಇದು ಅಲ್ಲ, ಊರಿನ ಜನ ಎಲ್ಲರೂ ಕೊಟ್ಟವ್ರು ಆಶ್ರಯವ. ಯಾರು ಇಲ್ಲಿ ಕೊಟ್ಟಿಲ್ಲ ಅಂತ ಹೇಳೋಂಗಿಲ್ಲ. ಆಮೇಲೆ ಎಲ್ಲರೂ ಅವ್ರಿಗೆ ಎದುರ್ಕಂದು ಒಬ್ಬ ವಿದ್ಯಾವಂತ ಅವರಿಂದ ಒಳ್ಳೇದಾಗ್ಬೋದು ಅಂತ ನಿರೀಕ್ಷಣೆ ಇಟ್ಕೊಂಡು ಅವ್ನಿಗೆ ಯಾರೂ ಹಿಂತಿರುಗಿಸಿ ಮಾತಾಡ್ತಿದ್ದಿಲ್ಲ. ಇವತ್ತು ಅವನು ಅಂಥದನ್ನ ಅನ್ಯಾಯ ಮಾಡ್ಕೊಂಡು ಒಂದು 5 ಸೈಡು 6 ಸೈಡು ನಾನು ಅಂತ ಹೇಳ್ಕೊಂಡು ಅವನು ಗಲಾಟೆ ಮಾಡ್ಕೊಂಡು ಅಲ್ಲಿ ಎಲ್ಲನೂ ಬೇಲಿ ಹಾಕೊಂಡು ಜೋಳ ಗಿಳ ಚೆಲ್ಕಳಿಗೆ ಹೋಯ್ತದೆ. ಊರವರು ನಾವು ತಡ್ಕೊಂಡು ಹಾಕ್ಬೇಡಪ್ಪ, ಇಲ್ಲಿ ಬೇಕು, ನಿನಗೊಂದು ಕೊಟ್ಟಿದ್ದೀವಿ, ನೀನು ಒಂದರಲ್ಲಿ ಇರಬೇಕೆ ಹೊರತು ನೀನು ಅತಿ ಆಸೆ ಪಡಬೇಡ ಅಂತ ನಾವು ಹೇಳೋದಕ್ಕೆ ನೀವು ಗಲಾಟೆ ಮಾಡಿದ್ರು, ನನಗೆ ದೌರ್ಜನ್ಯ ಮಾಡಿದ್ರು, ಒಳಗೆ ಬಂದರು ಅಂತೇಳಿ ನಮ್ಮನ್ನು ಕೋರ್ಟಿಗೆ ನಿಲ್ಲಿಸಿದಾನೆ. ಈಗ 5 ಜನ ಕೋರ್ಟ್ಗೆ ಹೋಗ್ತಾ ಇದ್ದೀವಿ. ಈಗ ನಾವು ಇವೆ, ನಾವು ಯಜಮಾನ್ರು ನಾವು ಇವೆ. ಈಗ ಕೋರ್ಟ್ ಕಳಿಸಿದಾರೆ. ಈಗ ಕೋರ್ಟ್ಗೆ ಅಲ್ಲೇ ಹೋಗಿ ಬಂದ್ವಿ. ಈಗ ಆಳೆ ತಿಂಗಳು 21ಕ್ಕೆ ಕೋರ್ಟ್ ಇದೆ ಮತ್ತೆ. ಆಮೇಲೆ ಈ ಒಂದೇ ಅಲ್ಲ, ಇವಂದು ಕಟ್ಟಳಿರು ಕೂಡ ಬೇಕಾದಷ್ಟು ಕೋರ್ಟು, ಅಲ್ಲೂ ಕೇಸು ವಗೇರಿ ಬೇಕಾದಷ್ಟು. ಇಲ್ಲೂ ಅಷ್ಟೇ, ಈ ಹೊಲ್ದ ಹತ್ರನೂ ಕೂಡ ಯಾರಿಗೋ ಜಮೀನು ಕೊಟ್ಟು ಅಲ್ಲೂ ಬೇಕಾದಷ್ಟು ನಡೀತದೆ. ಅವನು ಇದೇ ತರಲೆ ಯಾರಿಗೋ ಮಿಲಿಟ್ರಿ ಅವ್ರಿಗೆ ಯಾರಿಗೋ ಟ್ರೈನಿಂಗ್ ಅಂತ ಅವನು ಜಮೀನು ಕೊಟ್ಟು ಅವರು ದುಡ್ಡು ಕಾಸು ಎಲ್ಲ ಕೊಟ್ಟಿದ್ರು ಕೂಡ ಅವ್ರಿಗೂ ದೌರ್ಜನ್ಯ ಮಾಡ್ಕೊಂಡು ಅವ್ರಿಗೂ ಕಿರಿಕ್ ಮಾಡ್ಕೊಂಡು ಈಗ RCN ಕಲಿಸೋದು, ಅವ್ರನ್ನ ಇಲ್ದೇ ಎಳ್ದು ಒಳದು ಗಡ ಇರ್ತೀವಿ ಇಬ್ರು, ಇಷ್ಟೆಲ್ಲ ದೌರ್ಜನ್ಯ ಮಾಡ್ತಾವ್ರೆ. ಅವನಿಂದ ನಿಜವಾಗ್ಲೂ ಸಹ ಇಲ್ಲಿ ಈ ತುಳಸಿಕೊಪ್ಪಲು ಗ್ರಾಮಕ್ಕೆ ಭಾರಿ ಅನ್ಯಾಯ ಆಗದೆ. ಇವರಲ್ಲಿ 52 ಕುಳ ಇವೆ. ಒಬ್ಬರೇ ಎದುರಿಸ್ತವ್ರೆ ನಿಮ್ಮನ್ನ, ಎದುರಿಸ್ತವ್ರೆ. ಆಮೇಲೆ ಯಾರು ವಿದ್ಯಾವಂತರಲ್ಲ ಇಲ್ಲಿ. ಆಮೇಲೆ ಯಾರಿಗೂ 2 ಎಕರೆ ಜಮೀನಿಲ್ಲ ಇಲ್ಲಿ, ಯಾರಿಗೂ 2 ಎಕರೆ ಜಮೀನಿಲ್ಲ. ಎಲ್ಲ ಕೂಲಿ ಮಾಡ್ಕೊತೀವಂತ ಜಮೀನು, ಎಲ್ಲ ಕೂಲಿ ಮಾಡ್ಕೊಬರ್ಬೇಕು, ಇಲ್ಲಿ ಜೀವನ ಮಾಡಬೇಕು. ಅದರಿಂದ ಏನಾಗದೆ ಅನ್ಯಾಯ ಆಗದೆ. ನಮಗೆ ಸೈಟ್ ಅಂತೂ ಅವ್ನಿಗೆ ಯಾವುದೇ ಕಾರಣಕ್ಕೂ ಸೈಟ್ನು ಬಿಟ್ಕೊಳಕ್ಕಾಗಿಲ್ಲ. ನಾವು ಅಂದರೆ ಒಂದು ಕೊಟ್ಟಿದ್ದೀವಿ, ನಾವೆಲ್ಲ ಒಪ್ಪಿಗೆ ಕೊಟ್ಟು ಅವ್ನು ಕೊಟ್ಟಿವಿ, ಆಶ್ರಯ ಕೊಟ್ಟಿವಿ, ಅವ್ನು ಅಷ್ಟರಲ್ಲೇ ಇರಬೇಕು. ಅದನ್ನ ಉಳಿಸ್ತೀವಿ ನಾವು. ಅವ್ನು ಇರೋ ಗಂಟೆ ಇರ್ಬೋದು, ಇಲ್ಲ ಅಂತಂದ್ರೆ ಅವನು ಕರ್ಕೊ ಹೋಯ್ತಾ ಇರ್ಬೋದು. ಕಾನೂನೊಳಗಡೆ ಪತ್ರದಲ್ಲಿ ಅವ್ರ ಹೆಸರಿದೆ, ಅಧಿಕಾರ ಕೊಡ್ಲಿಲ್ಲ, ಇನ್ನೂ ಕೊಟ್ಟಿಲ್ಲ. ಪತ್ರ ತೋರಿಸ್ತೀನಿ ನಾನು ಸರ್. ಅವ್ನು ಬಂದಿ ನೋಡಿ ಸರ್, ಈಗ ಅವ್ನು ಬಂದಿರೋದು 35 ವರ್ಷ ಅಂತ ಹಿರಿಯರು ಹೇಳ್ತಾ ಇದ್ದಾರೆ, ನನಗೆ ಗೊತ್ತಿಲ್ಲ ಸರ್. ನಾವು ಚಿಕ್ಕರುವಾಗ 35 ವರ್ಷ ನೋಡಿ. ಇವನು ತಗೊಂಡಿರೋದು 72ರಲ್ಲಿ ಸಾಗೋಳಿ, 72 ಸಾಗೋಳಿ ನಿಲ್ವಲ್ಲ. ಹೆಂಗ್ ಬತ್ತು ನೋಡಿ ಸರ್, ಪತ್ರ ಡೇಟ್ ಇದೆ ನೋಡಿ ಸರ್. ಇಲ್ಲಿ ಡಾಕ್ಯುಮೆಂಟ್ ಫೇಕ್ ಅಂತೀರಾ? ನೋಡಿ ಸರ್, ಅವ್ರು ಬಂದು 35 ವರ್ಷ ಆಗಿದೆ. ಇವನು ತಗೊಂಡಿರೋದು ಸಾಗೋಳಿಯ 72ರಲ್ಲಿ. ಎಷ್ಟು ವರ್ಷ ಆಯ್ತು ಸರ್? ಅದೇಂಗೆ ಫೋರ್ಜರಿ ಇದಾನೆ ಇದು? ಬರಗಿ ಅಲ್ಲಲ್ಲ, ಅವ್ನು ಬರಗಿದ ಫಸ್ಟ್ ತಗೊಂಡೋಗಿದ್ನ ಆಗಲ್ಲ. ಗ್ರೂಪ್ ಪಂಚಾಯತಿ ಇದ್ದಾಗ ತಗೊಂಡಿದ್ದಾನೆ, ತಗೊಳ್ಳಿ. ಅಲ್ಲ, ಗ್ರೂಪ್ ಪಂಚಾಯತಿ ಬಂದಿಲ್ಲ ಸರ್, ಅವ್ನು ಇಲ್ಲಿಗೆ ಬಂದಿಲ್ವಲ್ಲ, ತಗೊಂಡಿದ್ದಾನೆ. ಅದೊಂದ ಸೈನ್ ನೋಡಿ ಸರ್, ಇಲ್ಲಿ ಸೈನ್ ಎಲ್ಲರದು ಇದೆಯೇ. ಅವ್ರು ಸೈನ್ ಹಾಕಿದ್ದಾರೆ, ಪಂಚಾಯತಿ ಯಾರೋ ಒಬ್ರು ಅಧ್ಯಕ್ಷರು ಸೈನ್ ಹಾಕಿದ್ದಾರೆ. ಯಾರ್ಯಾರು ಸೈನ್ ಮಾಡಿದ್ದಾರೆ ಅವ್ರನ್ನೆಲ್ಲಾನು ಪಾರ್ಟಿ ಮಾಡಿ ನೀವು ಕೋರ್ಟ್ ಕೇಸ್ ಹಾಕಿ. ಹ್ಞೂ ಸರ್, ಹಾಕ್ತೀವಿ ಸರ್. ಈಗ ನಾವು ಹಾಕ್ತೀವಿ, ಬಿಡಲ್ಲ. ಆಮೇಲೆ ನೋಡಿ, ಅದಾದ ಮೇಲೆ 2 ಹಕ್ಕುಪತ್ರ ತಗೊಂಡಿದ್ದಾನೆ, ಹಕ್ಕುಪತ್ರ ತಗೊಂಡಿದ್ದಾನೆ. ಫೋರ್ಜರಿ ಹಕ್ಕುಪತ್ರ ಏನು ಅಂತಾನೆ ಗೊತ್ತಿಲ್ಲ. ದಿಕ್ಕುಳೆ ಇದು ತಾಲೂಕ್ ಪಂಚಾಯತ್, ಇದು ತಾಲೂಕ್ ಪಂಚಾಯತಿಲಿ ಹಕ್ಕುಪತ್ರ ತಗೊಂಡು ಹೆಚ್ಚ ಕಡಿಮೆ ಇವನು 20-25 ವರ್ಷ ಆಗಿದೆ. ಈಗ ಡಿಮ್ಯಾಂಡ್ ಕೂರಿಸಿ ಅಂದ್ಬಿಟ್ಟು ಪಂಚಾಯತಿಗೆ ಹೋಗಿದ್ದಾರೆ. ಡಿಮ್ಯಾಂಡ್ ಕೂರಿಸಿದಾಗ ಗೊತ್ತಾಯ್ತು. ಡಿಮ್ಯಾಂಡ್ ಕೂರಿಸಿದಾಗ ಏನಾಗಿದೆ, ಮಾಡವನೆ ಸೈನ್ ಅದ್ರಲ್ಲಿ ಒಬ್ಬ ಲಂಚ ತಿಂದಿ ಒಬ್ಬ ಅಧಿಕಾರಿ ನಮ್ಮ ಗ್ರಾಮಕ್ಕೆ ಮೋಸ ಮಾಡೋಣ. 1941ನೇ ಇಸ್ವಿಲಿ 1940ನೇ ಇಸ್ವಿಲಿ ನಮ್ಮ ತಂದೆ ಇದು ಕನ್ನಮಡೆ ಕಟ್ಟೆ ಮುಳುಗಡೆ ಆದಾಗ ನಮಗೆ ಸರ್ಕಾರದವರು ಈ ಜಮೀನು ಲ್ಯಾಂಡ್ ಮಾಡ್ಕೊಟ್ಟಿರೋದು ಪುಕ್ಷಟೆ ಫ್ರೀಯಾಗಿ. ನಮಗೆ ಬಡವರು ಅಲ್ಲಿ ಮೋಸ ಆಯಿತು ನಮಗೆ. ತಿಪ್ಪೂರು ಜಗ್ನಾಳು ಅಲ್ಲಿಂದ ಇಲ್ಲಿಗೆ ನಮ್ಮನ್ನ ಲಾಲ್ ಬಹದ್ದೂರ್ ಇವರು ರಾಜರ ಕಾಲದಲ್ಲಿ ಮಾಡಿರೋ ಕೆಲಸ ಇದು. ನಮ್ಮ ತಾತ ಅವ್ರಿಗೆ ಇಲ್ಲಿ ತಂದು ನಿಲ್ಲಿಸಿರೋದು, ಅಲ್ಲಿ ಮುಳುಗಡೆದಾಗ ಇಲ್ಲಿ ಕೊಟ್ಟಿರೋದು ಜಾಗವ. ಅಂಥದಕ್ಕೆ ಬಂದು ಒಬ್ಬ ಮನುಷ್ಯ ಇದ್ದೇವಂತ ಇರಲಿ, ನಾವೆಲ್ಲ ಇದ್ದೇವಂತರು ಮೋಸ ಆಗೋದು ಬೇಡ ಅಂದ್ಬಿಟ್ಟು ನಮ್ಮ ತಂದೆಯವ್ರ ಕಾಲದಲ್ಲಿ ಇದನ್ನು ಸೈಟ್ ಮಾಡಿ ನಾವೆಲ್ಲ ಮಣ್ಣೊತ್ತಿ ಗೋಡೆ ಹಾಕಿ ಮನೆ ಕಟ್ಟಿ ಇರಿಸ್ಕೊಳ್ಳೋದಕ್ಕೆ ಇವತ್ತು ನಮ್ಮನ್ನ ಏಕವಚನದಲ್ಲಿ ಬೈತಾವನೆ. ನಾವು ಆದರೂ ನಾಯಕ ಜನಾಂಗದವ್ರು ಆದರೂ ಕೂಡ ನಾವು ನಾಯಕ ಜನಾಂಗ ಎಷ್ಟಿ ಇಲ್ಲ ಮಿಕ್ಸ್ ಇದೀವಿ. ಆದರೂ ಒಬ್ಬ ಲಿಂಗಾಯತರು ಅವನು ನಮ್ಮ ತಂದೆ ಸಮಾನ ಆದವ್ರಿಗೆ ನಾವು ಏಕವಚನದಲ್ಲಿ ಮಾತಾಡೋದು ಬೇಡ. ಬೇಕಾದಷ್ಟು ಸರ್ಕಾರ ಆದೇಶ ಮಾಡಿದೆ, SC/ST ಕಾಯ್ದೆಯಲ್ಲಿ ಯಾರೇ ಅವನ್ನ ಇದು ಕಾನೂನು ವಿರುದ್ಧ ಮಾತಾಡಿದ್ರೆ ಅವ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಅಂತವ. ನಾವು ಆ ಕೆಲಸ ಮಾಡಿಲ್ಲ. ನಾವು ಇವತ್ತು ನಮ್ಮ ತಂದೆ ಸ್ಥಾನದಲ್ಲಿ ನೋಡ್ಕೊಂಡಿದ್ದೀವಿ. ಆದರೂ ಈ ಲೋಫರ್ ಇವತ್ತು ನಮಗೆ ಮಾಡಿರೋದು ಜೈಲಿಗೆ ನಿಲ್ಸೋನಿಗೆ ಕೋರ್ಟ್ ಕಟ್ಟೆ ಹತ್ತಿಸೋನು ಇವತ್ತು ನಮ್ಮ
ಊರ ಯಜಮಾನ್ರ ನಮ್ಮ ಮುಖಂಡರನ್ನ ನಮ್ಮನ್ನ ಯುವಕರನ್ನೆಲ್ಲರೂ ಸೇರಿಸಿ ಏಕವಚನದಲ್ಲಿ ಮಾತಾಡಿದ್ರು ತಂದೆ ಸಮಾನವಾಗಿ ನೋಡ್ಕೊಂಡಿದ್ವಿ ಇವತ್ತು ಗಂಟೆ ನಾವು. ಏನು ಒತ್ತಾಯ ಮಾಡ್ತಾರೆ? ದುರ್ಗಿಸ್ಕೊಡ್ಬೇಕು, ಅವ್ನಿಗೆ ಒಂದು ಗೌನ್ ಬಾಧೆಗಳು ಕೊಡಕ್ಕೆ ಬರೋದಿಲ್ಲ. ಅವತ್ತು ನಮ್ಮ ಮಹಾರಾಜರ ಕಾಲದಲ್ಲಿ ನಮ್ಗೆ ನಮ್ಮ ತಾತಿರಿಗೆ ಕೊಟ್ಟಿರೋಂಥ ಜಾಗ ಇದು. ಹಂಗಾಗಿ ಇರೋದ್ರಿಂದ ನಾವು ಅವ್ನಿಗೆ ಒಂದು ಗೌ ಬಾಧೆಗಳು ಕೊಡಕ್ಕೆ ಬರೋದಿಲ್ಲ ಸರ್. ನಾಳೆ ನಮ್ಮ ಮಕ್ಕಳು ಸಮೇತ ನಾವು ಆತ್ಮಹತ್ಯೆ ಮಾಡ್ತಿದ್ರು ಸರಿ, ಕಾನೂನು ವಿರುದ್ಧವಾಗಿ ಹೋರಾಡ್ತೀವಿ, ನಾವು ಕಾನೂನು ಬದ್ಧವಾಗಿ ಹೋರಾಡ್ತೀವಿ. ಆದ್ರೆ ನಮ್ಗೆ ಮೋಸ ಆಗದೆ ನಮ್ಗೆ ನ್ಯಾಯ ದೊರಕಿಸ್ಕೊಡಿ ಸರ್. ಯಾರು ಬಂದಾಗ ಆಶ್ರಯ ಕೊಡಬೇಕಂದ್ರೆ ಹೆದರಿಕಾಗತ್ತೆ. ಏನು ಸರ್ ಹಿಂಗೆ ಮಾಡಿದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಸರ್ಕಾರ ಇವತ್ತು ನಮಗೆ ಮಹಾರಾಜರು ಕೊಟ್ಟಂಥ ಭೂಮಿನ ಇವತ್ತು ಕಬ್ಬಳಿಕೆ ಮಾಡ್ಕೊಂಡು 30 ಗುಂಟೆ ಜಮೀನಿಗೆ ನಮಗೆ ಕೊಡ್ತಾ ಇಲ್ವಂದ್ರೆ ನಾವು ಹೆಂಗೆ ತಲೆಬೇಕು ನಡೆಯೋಳಿ. ಅವನು ಇಲ್ಲಿ ತಗೊಂಡ್ರು ಕೂಡ ಮಾರ್ಕೊಂಡು ಹೋಗೋನೇ ಹೊರ್ತು ಮಡಿಕೊಳ್ಳೋಣ. ಇಲ್ಲಿ ನಾವು ಜೀವನ ಮಾಡುವಂಥರು, ಇಲ್ಲಿ ನಮಗೆ ನಾವು ಜೀವನ ಮಾಡುವಂಥರು, ಇವನು ಮಾರ್ಕೊಂಡು ಹೋಗುವಂತನು. ಎಲ್ಲ ಕಡೆನೂ ಇದೆ, ಅವ್ನು ಮಾಡ್ಕೊಂಡು ಬಂದಿರೋದಲ್ಲ. ಈಗ ಗಂಜಿಗೆರೆ ಈಗ ಅಲ್ಲ ಆಯಿತು, ಅಲ್ಲಿಂದ ಕಟ್ಟಳ್ಳಿ ಆಯಿತು, ಈಗ ಆಲೆ ಶಾನ್ಮಗನಹಳ್ಳಿ ಬಿಟ್ಟು ತುಳಸಿಕೊಪ್ಪಲಿಗೆ ಬಂದ. ಇಲ್ಲಿಂದ ಆಲೆ ಅಲ್ಲಿ ಜಮೀನು ಮಾಡ್ಕೊಂಡ ಯಾರು ಕೊಡಿಸಿದ್ರು ಅದನ್ನ ಆಲೆ ಇನ್ನೊಬ್ರಿಗೆ ಜಮೀನು ಮಾಡ್ಬಿಟ್ಟು ಅವ್ರಿಗೆಲ್ಲ ತೊಂದರೆ ಕೊಡ್ತಾವನೆ. ಯಾರೋ ಒಬ್ರು ಮಿಲಿಟರಿ ತಗೊಂಡಿದ್ದಾರಂತೆ, ಅದು ಗೊತ್ತಿಲ್ಲ ನಮಗೆ. ಒಟ್ಟಲ್ಲಿ ಅಲ್ಲಿ ದಿನ RCNಲ್ಲಿ ಅದರಲ್ಲಿ ಇದರಲ್ಲಿ ಇವನು ಕೂಡ ಪೇಪರಲ್ಲೆಲ್ಲ ಬರ್ತದೆ, ನಾನು ನೋಡ್ತಾ ಇದ್ದೀನಿ. ಅದಕ್ಕೆ ಕರ್ಕೊಂಡು ಹೇಳ್ತಾನೆ ಇವೆಲ್ಲ ನಾಟಕ ಫುಲ್ ನಾಟಕ. ಅಮಾಯಕರು ಏನು ಗೊತ್ತಿಲ್ಲ ಅನ್ನೋ ಥರ ಹಂಗೆ ಆಡೋದು. ಆಮೇಲೆ ಸರ್ ಮಕ್ಕಳಿಲ್ಲ ಮರಿಯಿಲ್ಲ ಅವನಿಗೆ, 2 ಹೆಣ್ಮಕ್ಳು ಇರೋದು. ಇಲ್ಲಿರೋ ವಾಸ ಮಾಡುವಂಥವ್ರಿಗೆ ಎಲ್ರಿಗೂ 3-4 ಜನ ಹೆಣ್ಮಕ್ಳವೆ, ಅಲ್ಲ ಮಕ್ಳವೆ, ಗಂಡು ಮಕ್ಳವೆ. ಅವ್ರಿಗೆಲ್ಲ ಒಂದೊಂದು ಮನೇಲಿ 3 ಕುಳ ಅವರೇ. ಬನ್ನಿ ನೋಡಿ, 3 ಕುಳ ಅವರೇ ಒಂದೊಂದು ಮನೇಲಿ. ಅಂಥವ್ರಿಗಿಲ್ಲ. ಇವನು ಒಬ್ಬರಿಗೆ 6 ಸೈಟು 7 ಸೈಟ್ ಎಲ್ಲಿಂದ ತಂದ್ಕೊಡ್ಬೇಕು? ಏನಮ್ಮದು ನಿಮ್ಮೂರಿಗೆ ಬಂದಂಥ ಒಬ್ಬರಿಗೆ ಆಶ್ರಯ ಕೊಡ್ತೀರಿ, ಈಗ ನಿಮ್ಮೂರು ಯಜಮಾನರುಗಳನ್ನೇ ಕೋರ್ಟ್ ಮೆಟ್ಲೆ ಹತ್ತಿಸಿದಾರಂತೆ ರಾಮಪ್ಪನವರು. ಯಾಕೆ ಹಿಂಗೆ ಮಾಡಿದ್ರು ಅಂತ? ಸರ್ ಯಾಕೆ ಹಿಂಗೆ ಮಾಡಿದ್ರು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅವ್ರಿಗೆ ಗಂಡು ಮಕ್ಳು ಇಲ್ಲ, ಹೆಣ್ಮಕ್ಳೇ ಇರೋದು. ಇಲ್ಲಿರೋರಿಗೆ ಅಂತ ನಾವೆಲ್ಲ ಕೂಲಿ ಮಾಡ್ಕೊಂಡು ಊಟ ಮಾಡೋರೆ. 2-3 ಗಂಡು ಮಕ್ಳವೆ. ಒಂದು ಮನೇಲಿ 2 ಮನೆ 3 ಜನ 4 ಜನ ವಾಸ ಮಾಡ್ತಾಯಿದ್ದೀವಿ. ಅವ್ರಿಗೆ ಗಂಡು ಮಕ್ಳು ಇಲ್ದೇ ಹೋದ್ರು ಅವ್ರಿಗೆ ಆಸೆ ಜಾಸ್ತಿ ಬಂದ್ಬಿಟ್ಟದೆ, ದುಡ್ಡು ಜಾಸ್ತಿ ನಾವು ಸಂಪಾದನೆ ಮಾಡಬೇಕು ಹಂಗೆ ಹಿಂಗೆ ಅಂತ. ಅದರಿಂದ ಅವರು 3-4 ಸೈಟ್ಗಳೆಲ್ಲನೂ ಬರ್ಸ್ಕೊಂಡವ್ರೆ. ಫೋರ್ಜರಿ ಮಾಡಿ ನಮ್ಮ ಬಡವರು ನಮ್ಮೂರು ಗ್ರಾಮದ 4 ಸೈಟ್ 5 ಸೈಟ್ ಎಲ್ಲ ಸೇರ್ಬೇಕಾಗಿರೋದು ಅಥವಾ ಬೇರೆ ಕುಟುಂಬಕ್ಕೆ ಸೇರ್ಬೇಕು? ನಮ್ಮ ಗ್ರಾಮದ್ದೇ ಅದು, ನಮ್ಮ ಗ್ರಾಮ ಸೈಟೇ ಅದು. ಅವರು ಅವತ್ತಿನ ಕಾಲದಲ್ಲಿ ಏನೋ ಇರಲಿ ಒಬ್ಬರು ಅಂತ ಇರಿಸ್ಕೊಂಡ್ರು. ಇವತ್ತು ನಮ್ಮನ್ನ ದಬ್ಬಾಳಿಕೆ ಮಾಡ್ಕೊಂಡು ಹೆಂಗಸ್ರ ಮಕ್ಕಳು ಕೇಳಕ್ಕೆ ಹೋಗಿದ್ದಕ್ಕೆ ನಿಮಗೆ ಯಾಕೆ ನಿಮ್ಮದು ನೀವು ಮಕ್ಳು ಎತ್ಕೊಂಡಿರೋದು ನಾವು ಆಸ್ತಿ ಕೊಡೋಕ್ಕೆ ಅಂತನ, ನಂದು ಅದು ಹಾಗೆ ಹೀಗೆ ಅಂತೆಲ್ಲ ಕೆಟ್ಟದಾಗ ಮಾತಾಡೋರೆ. ಅದರಿಂದ ಇವಾಗ ಸರ್ಕಾರಕ್ಕೆ ಗ್ರಾಮಸ್ಥರೆಲ್ಲರನ್ನೂ ಕೋರ್ಟ್ ಮೆಟ್ಲು ಹತ್ತಿಸೋರೆ. ಅವ್ರಿಗೇನು ಶಿಕ್ಷೆ ಕೊಡಬೇಕು ಕೊಡ್ತದೆ ಕಾನೂನು. ಆದರೆ ಇಲ್ಲಿ ಮಾಡ್ತಾ ಇರೋದು ಅನ್ಯಾಯ. ಇಲ್ಲ ಬರ್ತಾರೆ, ಊರಿಗೆ ಬರ್ತಾರೆ ಒಯ್ತಾರೆ. ಆದರೆ ಅಲ್ಲಿ CC ಕ್ಯಾಮ್ರಾ ಫಿಟ್ ಮಾಡೋರೆ. ಅಲ್ಲಿ ಹೋಗಿ ಯಾರು ಏನು ಮಾಡೋರು ನಮಗೆ ಗೊತ್ತಾಯ್ತದೆ ಹಾಗೆ ಹೀಗೆ ಅಂತ ಹೆಂಗಸ್ರ ಮಕ್ಳಿಗೆಲ್ಲ ಹೆದರ್ಸ್ತಾರೆ. ಅದರಿಂದ ಮಕ್ಕಳು ಆಟ ಆಡೋಕೆ ಹೋದಾಗೆಲ್ಲ ಕೆಟ್ಟದಾಗೆಲ್ಲ ಬೈದವ್ರೆ. ಇವಾಗ ಏನು ಕ್ರಮ ತಗೋತಾರೆ ನಮ್ಮ ಗ್ರಾಮದವರು ತಗೊಂಡು ಮುಂದಕ್ಕೆ ನಮ್ಮ ಮಕ್ಳುಗಳಿಗೆ ಒಂದೊಂದು ಸೈಟ್ ಕೊಡೋಂಗೆ ಆಗಲಿ ಅಂತ ನಮಗೂ ಒಂದು ಆಸೆ. ಈಗ ನಾವು ಒಂದೊಂದು ಮನೇಲಿ ಅವರು ತುಂಬ ಕೆಟ್ಟ ಮನುಷ್ಯ ಸರ್. ಎಲ್ಲರದು ಹಂಗೆ, ಅಲ್ಲೂ ಹಂಗೆ. ನಾವು ಎಲ್ಲ ತಗೊಂಡು ಹೋಗ್ಬೇಕು ಅಂತಲೇ ಇರೋದವರು. ಅವರು ಸೈಟ್ ಕೊಟ್ಟವ್ರು ಇಲ್ಲಿರಲ್ಲ, ಮಾರ್ಬಿಟ್ಟು ದುಡ್ಡು ತಗೊಂಡು ಹೋಯ್ತಾರೆ ಅಷ್ಟೇ. ಬಡವ್ರದ್ದು ಜಾಗ ಎಲ್ಲಿ ಸಿಗುತ್ತೆ ಅದು ನೋಡೋದು, ಫೋರ್ಜರಿ ಮಾಡೋದು, ಬರ್ಸೋದು, ಮಾರಾಟ ಮಾಡೋದು. ದುಡ್ಗೋಸ್ಕರ ಅವರು ಏನು ಬೇಕಾದ್ರೂ ಮಾಡ್ತಾರೆ. ಆದರೆ ನಮಗೆ ನ್ಯಾಯ ಬೇಕು. ನಮಗೆ ಒಂದೊಂದು ಸೈಟ್ ಕೊಡಬೇಕು, ನಮ್ಮ ಮಕ್ಳಿಗೂ ಒಂದೊಂದು ಬೇಕು ಜಾಗ. ಒಳಗಡೆ ಅವ್ರ ಹೆಸರಿಗೆ ಕೊಡಕ್ಕೆ ಬರಲ್ಲ ಅಂದ್ರೆ ನಿಮ್ಮ ನಿರ್ಧಾರ ಏನು ಗ್ರಾಮಸ್ಥರು? ಇಲ್ಲ ಸರ್, ಏನು ಕೊಡಲ್ಲ, ಕೊಡಲೇಬೇಕು. ಏನು ಕೊಡಲ್ಲ, ನಮ್ಮದು ಅದು ಜಮೀನು, ನಮ್ಮ ಊರು ಗ್ರಾಮದ್ದು ಅದು. ಅವ್ರದ್ದೇನಲ್ಲ, ಅವ್ರನ್ನ ನಾವು ಕೇಳ್ತಾ ಇಲ್ಲ. ಕಟ್ಟಳ್ಳಿ ಅವ್ರಂತೆ ಅವರು, ಅಲ್ಲಿಂದ ಇಲ್ಲಿ ಬಂದು ಸೇರ್ಕೊಂಡಿರೋದು ಅಷ್ಟೇ. ಅದು ನಮ್ಮೂರು ಗ್ರಾಮದವ್ರು ಕರ್ಕೊಬಂದು ಇರ್ಸ್ಕೊಂಡಿರೋದು. ಯಾರ್ದೋ ಜಗ್ಲಿ ಮೇಲೆ ಅವರಲ್ಲ, ಅಯ್ಯೋ ಪಾಪ ಬೇಡ ನಮ್ಮದು ಒಂದು ಊರಲ್ಲಿ ಇರಲಿ ಒಂದು ಕುಳ ಅಂತ ಕರ್ಕೊಬಂದು ಇರ್ಸ್ಕೊಂಡಿದ್ರು. ಇವರೇ ಮನೆ ಕಟ್ಟಿ ಸ್ವತಃ ಅವ್ರಿಗೆ ಒಂದು ನೆಲೆ ಇರಲಿ ಇವರು ವಿದ್ಯಾವಂತರಲ್ವಾ, ನಾವೆಲ್ಲ ವಿದ್ಯಾವಂತರು ಅಂದ್ಬಿಟ್ಟು ಇರ್ಸ್ಕೊಂಡಿರು. ಇವತ್ತು ನಮಗೆ ಎಲ್ಲ ಮೋಸ ಮಾಡಿ ಎಲ್ಲ ಕಿತ್ಕೊಂಡವ್ರೆ. ನಮಗೆ ನ್ಯಾಯ ಕೊಡಿಸಿ ಅಷ್ಟೇ. ಎಲ್ಲ ಹೆಣ್ರಿಗೆಲ್ಲ ಹೋದ್ರು. ಇವರು ನಮ್ಮ ಬಾವರು ಕೇಳಿದ್ರು ಅಳಿಬೇಡಿ ಅಂತ. ವಾಟ್ರ್ ಮ್ಯಾನ್ ಅಂತ ಇದ್ರು, ಅವರು ಇಟ್ಕೊಳಕ್ಕೆ ಅಳ್ಯಾಕೆ ಅಂತ ಹೋದ್ರು. ನೀನು ಶತ್ರುಗಳು ಇಟ್ಕೋಬೇಡ ಅಂದರು. ಇನ್ನೊಬ್ಬರು ನಮ್ಮೂರವರು ನಾಯಕರು ಅಂತ ಇದ್ರು, ನಾಗಣ್ಣ ಅಂತ. ಅವ್ರು ಇಟ್ಕೊಳ್ಕೋರು. ನೀನು ಇಟ್ಕೊಂಡ್ರು. ನೀನು ಇಟ್ಕೊಬೇಡ ಕಣಪ್ಪ, ನೀನು ನಮ್ಮೂರು ಅಂದೈತಾನೆ ಗ್ರಾಮದನು, ನೀನು ಸತ್ರ ಅಲ್ವಾ, ಇಟ್ಕೊಬೇಡ ನಾಗಣ್ಣ ಅಂತ ನಾನು ಅಂದೆ. ಆಗ ನೀನು ಇಟ್ಕೊಬೇಡಾದ್ಮೇಲೆ ನೀನು ಇಟ್ಕೊಬಿಡ್ದೆ. ಏನರಮ್ಮ ನೀವು ಮೋಟ್ಕೊಳ ಬಡ್ಡಿರ ಬಸ್ ಹಿಡೀರ ನಿಮ್ಗೇನು ನೋಡಯ್ಯ. ಸಾರ್ಮಂಗ್ನಳ್ಳಿಲಿ ಶಿವಪ್ಪನ ಜಗ್ಲಿ ಮೇಲೆ ಇದ್ದೆ ನೀನು, ಅಲ್ಲಿ ಜಾಗ ಕೊಡಲಿಲ್ಲ. ತುಳಸಿಕೊಪ್ಪಲಲ್ಲಿ ಗ್ರಾಮದಲ್ಲಿ ಇದ್ದೇವಂತ ಅಕ್ಕಿ ಕೊಡ್ತಾರೆ ಸೆಕ್ರೆಟ್ರಿ, ನಮ್ಮೂರಲ್ಲಿ ಇರಬೇಕು ಬನ್ನಿ ಅಂತ ಕರ್ಕೊಬಂದರು. ಮನೆ ಕಟ್ಕೊಟ್ರು. ಇವತ್ತು ದಾಸಂಗೆ ಜಾಗ ಕೊಟ್ಟರೆ ಜಾಟಿ ನಮ್ದು ಅಂತದೀಯಾ, ನಿನಗೊಂದು ಅಂಗೈನಾಗ್ಲೂ ಕೊಡಲ್ಲ, ಅದು ಗ್ರಾಮಕ್ಕೆ ಸಲ್ತಕ್ಕದ್ದು ಅಂತ ಎಣ್ಸಲ್ಬೋದು. ಬಡ್ಡಿ ಬೋಸುರಿ ಸಾಟ ಸಿಂಗ್ರಿ ಅಂದ್ಬಿಟ್ಟು ಇವ್ರನ್ನ ನೂಕಾಡ್ತಾಳೆ. ಇದು ಮಾಡ್ರು, ಮುಟ್ಬೇಡ ಅವ್ರನ್ನ, ಮುಟ್ಬೇಡಿ ಅಂದು. ನೀವು ಬತ್ತದ್ರೆ ಸೆಕ್ರೆಟ್ರಿ ಬಣ್ಣ ಬತ್ತವನೇ ಅಂತಂಗೆ ಸರ್ಗಾಕತ್ತಿದ್ದು. ಆ ಮರ್ಯಾದೆ ಉಳಿಸ್ಕೊಂಡಿಲ್ಲ ನೀವು. ಇಲ್ಲಿಂದಿದ್ದು ಕೊಡಲ್ಲ, ನೀವೆಲ್ಲ ವಹಿಸ್ಕೊತಾ ಇದ್ದೀರಿ.
ಒಂದು ಮನೆ 4-5 ಆಳವ್ರೆ ಗ್ರಾಮದಲ್ಲಿ ಮಕ್ಕಳು ಮರೆಯಲ್ಲ ಇಷ್ಟಾಗಲ ಜಾಗ ಇಲ್ಲ ಮನೆ ಕಳಕ್ಕೆ ಕೂತ್ಕೊಳ್ಳೋಕ್ಕೆ ನಿನ್ಗೆ 5 ಸೆಟ್ ಯಾಕೆ ಕೊಡ್ತಾರೆ ಕರ್ಕೊಬ್ರಿಗೆ ನೋಡ್ದ ಹೆಣ್ಸು ತೋಳ್ಸ್ಕೊಬ್ಲು ಗ್ರಾಮದವರು ಹೆಣ್ಸರು ಗಂಡಸರೆಲ್ಲ ಏನು ಕಿತ್ಕೊಂಡಿರಿ ಅಂತ ಇಷ್ಟ ಅಂದರು ಸರ್. ಈಗ ನಾವೇನು ಅಂದರೆ ಗ್ರಾಮದವರು ಅವ್ನಿಗೆ ಇರೋ ಮನೆ ಇರೋ ಗಂಟ ಅಲ್ದಾರ ಒಂದು ಸೈಟ್ನೂ ಕೊಡೋಲ್ಲ ಸರ್, ಕೊಡೋಲ್ಲ. ಅದೇನು ಮಾಡ್ತಾನೆ ಮಾಡಲಿ, ಹೆಣ್ಸ್ರು ಮಕ್ಕಳನ್ನ ತುಂಬಿಸೋಣ ತುಂಬಿಸ್ಲಿ ಸರ್. ಅವ್ರಿಗಿದೆ ಮತ್ತು ಅವ್ರಿಗಿಷ್ಟೇ ಸರ್, ಅವ್ರಿಗಿಷ್ಟೇ ಹೇಳೋದು ಕೊಡೋಕ್ಕಲ್ಲ ಅಷ್ಟೇ. ಇರಾಗ ಈಗೇನಂತೆ ಸರ್, ಈಗ ಏನು ಮಾಡಿಲ್ಲ ಇಲ್ಲಿಂದ ಈಚೆಗೆ ನೀವು ತಿಳುವಳಿಕೆ ಕೊಟ್ಟರೆ ಹಂಗೈನಾಗ್ಲೂ ಕೊಡೋಲ್ಲ. ಅವ್ನು ಬಯಸನ ಹಾಕೋದೇ ಸತಿ ಊರಲ್ಲಿ ಇಡ್ಸ್ಕೊಡೋಕ್ಕಲ್ಲ ಬಿಡೋಕ್ಕಲ್ಲ ಹೆಣ್ಸ್ರೇ ಬಿಡೋಕ್ಕಲ್ಲ ಕಳಿಸ್ತಾ ಇರ್ದೀಯ. ಏನು ಬೇಕಾದ್ರೆ ನೀವು ನಮಗೆ ಕೊಡಿ, ನಾವು ಏನು ಬೇಕಾದ್ರೂ ಮಾಡ್ತೀವಿ ಹೆಣ್ಸ್ರು. ಡಾಕ್ಯುಮೆಂಟ್ ಎಲ್ಲ ಅವ್ರ ಹೆಸರಲ್ಲಿದೆ ಅನ್ನೋ ಥರದಲ್ಲಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿದ್ರಲ್ಲ, ಕೋರ್ಟು ಕಚೇರಿಯಲ್ಲಿ ಏನಾಗುತ್ತೆ ಸಾಕ್ಷಿ ಕೇಳ್ತಾರೆ, ನನ್ನ ಹೆಸರಲ್ಲಿದೆ ಸ್ವಾಮಿ ಅಂತ ಹೇಳ್ತಾರೆ. ಕೋರ್ಟ್ ಗ್ರಾಮದಲ್ಲಿ ಯಾರು ಹಾಕಿದ್ದಾರೆ ಸೈನ? ನಾವೇನು ಈಗ ಮೊನ್ನೆ ಬಂದಿದ್ದೀವಿ 10 ವರ್ಷ 20 ವರ್ಷದಲ್ಲಿ ಮುಕ್ಕಡೆ ಇದ್ರ ನಮ್ಮ ಮಾವುದಿರು ಸೈನ್ ಹಾಕಿದ್ದಾರೆ ಅವರು. ಅದೇ ಈಗ ಕೇಳಬೇಕು ಸರ್, ನೀವು ಕೇಳಲೇಬೇಕು. ಅದು ಹೆಂಗೆ ಮಾಡಿಸ್ಕೊಂಡೆ ನಮ್ಮ ಗ್ರಾಮದವ್ರು ಯಾರು ಸೈನ್ ಹಾಕಿದರು ಇಷ್ಟೇ ಕೇಳ್ಬೇಕು ಸರ್ ಅಷ್ಟೇ. 72ರಲ್ಲಿ ಸಾಗುಳಿ ತಗೊಂಡಿದ್ದಾನೆ, ಡಿಮ್ಯಾಂಡ್ಗೆ ಸೇರಿಸ್ಕೋಬೇಕಾದ್ರೆ ಎಷ್ಟು ತಿಂಗಳಲ್ಲಿ 72ರಲ್ಲಿ ಸೇರಿಸ್ಕೋಬೇಕಾಯಿತು. ಅವನು 72ರಲ್ಲಿ ಸೇರಿಸ್ಕೊಂಡಿಲ್ಲ, 24ರಲ್ಲಿ ಸೇರಿಸ್ಕೊಂಡಿದ್ದಾನೆ, ಡಿಮ್ಯಾಂಡ್ ಕೂರಿಸಿದ್ದಾನೆ. 22ರಲ್ಲಿ 24ರಲ್ಲಿ ಕಂದ್ಯ ಕಟ್ಟಿದ್ದಾನೆ. ಯಾವಾಗ ಈ ವಿಚಾರ ಗೊತ್ತಾದಾಗ ಅವನು ಏನು ಹೇಳ್ದ ಅಂದರೆ ನಮ್ಮ ಗ್ರಾಮಕ್ಕೆ ಬಂದು ನೋಡ್ಯಾ ನಾನು 2 ಕೋಟಿ ದುಡ್ಡು ಸಂಪಾದನೆ ಮಾಡಿದ್ದೀನಿ, ಅದರಲ್ಲಿ 1 ಕೋಟಿ ಖರ್ಚು ಮಾಡೋದಲ್ಲಿ ನಾನು ಬಿಡಲ್ಲ ಅಂತ ಚಾಲೆಂಜ್ ಮಾಡ್ದೆ. ಹೈಕೋರ್ಟ್ಗೆ ಹೋಗೋದಲ್ಲಿ ನಾನು ಆಶ್ರಯ ಕೊಟ್ಟರು, ಅನ್ನ ಕೊಟ್ಟರು, ಬದುಕು ಕೊಟ್ಟರು, ನಿಮ್ಮೂರವ್ರನ್ನೇ ಖರ್ಚಾಲಿ ಇವತ್ತು 2 ಕೋಟಿ ಬಂದಿದೆ, ಜಮೀನು ಮಾರಿದ್ದೀನಿ, 1 ಕೋಟಿ ಖರ್ಚಾಲಿ ನಾನು ಬಿಡಲ್ಲ ಅಂತ ವಾದ ಮಾಡ್ದ. ನಾನು ಸರ್ ನಾವು ಒಳ್ಳೆ ಮಾತಲ್ಲಿ ಅವ್ರನ್ನ ಸಾರು ಅಂತ ಕರೆಯೋದು, ಇವತ್ತು ರಾಮಪ್ಪ ಅಂತ ಕರೆಯಲ್ಲ ಸರ್. ಇವೆಲ್ಲ ಮಾತಾಡ್ಬಿಡಿ ಅಂದ್ರೆ ನೀನು ರೌಡಿ ಜಮಾಡ್ತೀಯ ಕಣೆ ನೀನು ಅಂತ ಒಬ್ಬ ಶಾಸಕರು ಮುಂದ್ಗಡೆ ಹೇಳಿದ್ದಾರೆ, ಅಲ್ಲಿ MLA ಮುಂದ್ಗಡೆ ಹೇಳಿದ್ದಾರೆ. ಹರೀಶ್ಗೌಡ್ರು MLA ಅವರೇ ತೀರ್ಮಾನ ಮಾಡಿದ್ರು 2 ಸೈಟ್ ಕೊಡಿ ಅಂತ. ಅವ್ರಿಗೆ ರಾಮಪ್ಪವ್ರಿಗೆ ನಮ್ಮ ಗ್ರಾಮದಲ್ಲೆಲ್ಲ ಒಪ್ಕೊಂಡಿದ್ರು. ಕೊಡ್ತೀವಿ ಅಂದ ಮೇಲೆ ನಾವು 2 ಸೈಡ್ ಕೊಡ್ತೀವಿ ಅಂದ ಮೇಲೆ ನಮಗೆ ಏನು ಮಾಡ್ದ, ಬಂದ 1 ವಾರಕ್ಕೆ ಕೋರ್ಟ್ಗೆ ಹಾಕ್ತಾ ನಮಗೆಲ್ಲರಿಗೂ ಯಜಮಾನ್ರಿಗೆ ನಮಗೆ ಮುಖಂಡರಿಗೆಲ್ಲ ಸೇರಿ ಕೋರ್ಟ್ಗೆ ಹಾಕಿದ್ದೇನೆ. ಕೋರ್ಟ್ಗೆ ಹೋಗಿ ನಿಂತೀವಿ ಕಟ್ಕಟ್ಟೆಲಿ. ಈಗ ತಿರ್ಗಾ 21ಕ್ಕಿದೆ. ನಾವು ಮಾಡೋದು ಕೂಲಿ. ಇವನು ಬಂದು ಸೇರಿಸ್ಕೊಂಡಿರೋದಕ್ಕೆ ನಮಗೆ ಮೋಸ ಮಾಡಿ ಕೋರ್ಟ್ಗೆ ಕಳಿಸ್ತಾವನೆ ಅಂದರೆ ನಾವು ಜೀವನನೇ ಮಾಡಲೋ ಕೂಲಿನೇ ಮಾಡಲೋ ಕೋರ್ಟ್ಗೆ ಹೋಗಲೋ. ಕೊಟ್ಟಿರೋ ತಪ್ಪ ನಾವು ಅಪ್ತೀರ್ ಕೊಟ್ಟಿರೋ ತಪ್ಪ. ಯಾವ ಥರದ ನ್ಯಾಯ ಬೇಕು ಅಂತ ಹೇಳಿ ಸರ್, ಯಾಕಂದ್ರೆ ಇಡೀ ಊರೇ ನಿಂತಿದ್ರ ಆ ವ್ಯಕ್ತಿ ವಿರುದ್ಧ. ಹೌದು ಸರ್, ನಮಗೆ ನ್ಯಾಯ ಏನು ಬೇಕು ಅಂದರೆ ಸರ್ ಅವನು ಅಲ್ಲಿ ಮಾಡ್ಕೊಂಡಿರೋ ಫೋರ್ಜರಿ ಪತ್ರ ನನ್ನ ಹತ್ರ ಇದೆ. ಫೋರ್ಜರಿ ಪತ್ರ ಕೊಡ್ತೀನಿ ನಾವು ಸರ್ಕಾರಕ್ಕೆ. ತನಿಖೆ ಆಗಬೇಕು, ಎಲ್ಲ ಆಗಬೇಕು, ಎಲ್ಲ ತನಿಖೆ ಆಗಬೇಕು. ಜನವರಿ 5ನೇ ತಾರೀಕಲ್ಲಿ ನಾನು ತಹಸೀಲ್ದಾರ್ಗೆ ರಿಪೋರ್ಟ್ ಕೊಟ್ಟಿದ್ದೀವಿ. ರಿಪೋರ್ಟ್ ಗಮನ ಮಾಡ್ತಾ ಇಲ್ಲ. ಯಾಕೆಂದರೆ ಇವ್ನು ಹೇಳುವಲ್ಲ 1 ಕೋಟಿಯಲ್ಲಿ ಅಂತ, ಆ ವಿಚಾರದಿಂದ ಏನೋ ಫೈಲು ಉಳಿದದೆ ಪೆಂಡಿಂಗು. ನಮಗೆ ಇದು ತುಂಬ ಬೇಜಾರು. ನಾನು ಸುತ್ತಿ ಬೇಜಾರಾಗ್ಬಿಟ್ಟು ನಾವು ಇಲ್ಲಿ ಯಜಮಾನ ಕೇಳ್ತಾರೆ, ಪಾಪ ಯಜಮಾನಿಗೆ ಏನೂ ಗೊತ್ತಿಲ್ಲ, ಏನಾಯ್ತಪ್ಪ ಅಂತಾರೆ. ಅಣ್ಣ ಆಗಿದೆ ಅಂತ ನಾನು ಎಲ್ಲ ತಾವು ತಂದು ಮುಡಿಸ್ತಾ ಇದ್ದೀನಿ. ಅವ್ರ ಹೆಸರಲ್ಲಿದೆ ನಿಮ್ಮೂರಲ್ಲಿ 5 ಸೈಟು ಸರ್, 5 ಸೈಟು ಕಾನೂನು ಪ್ರಕಾರ ಒಬ್ರು ಒಂದೇಯ. ಅದರಲ್ಲೂ ಏನಾಗಿದೆ ಸರ್, ಅವನು ಏನು ಮಾಡ್ಕೊಂಡಿದ್ದಾನೆ ಗೊತ್ತಾ, ಒಂದರಲ್ಲಿ ಎ ರಾಮಪ್ಪ ಈರಪ್ಪ, ಇನ್ನೊಂದರಲ್ಲಿ ರಾಮಪ್ಪ ಈರಪ್ಪ ಎ ಬಿಟ್ಬಿಟ್ಟ, ಇನ್ನೊಂದಕ್ಕೆ ಪುಟ್ಟನಂಜಮ್ಮ ಎ ರಾಮಪ್ಪ, ಅದು ಇನ್ನೊಂದು ರಾಮಪ್ಪ, ಇದು ಪುಟ್ಟನಂಜಮ್ಮ ರಾಮಪ್ಪ, ಒಂದೊಂದರಲ್ಲಿ ಇನ್ಸಿಲ್ ಬಿಡ್ತಾ ಇದ್ದಾನೆ. ಅದಾಗಿ ಇಲ್ಲೇ ಇದೆ, ಅದು ಇದೆ ಸರ್. ಎಲ್ಲ ಕಟ್ಟಡ ಇದೆ ನೋಡಿ ಸರ್. 24ರಲ್ಲಿ ಕಂದ್ಯ ಕಟ್ಟಿದ್ದಾನೆ, 72ರಲ್ಲಿ ಯಾಕೆ ಕಟ್ಟಿಲ್ಲ ಸರ್ ಅವ್ನು ಕಂದೇವ? 24ರಲ್ಲಿ ಕಟ್ಟಿರೋ ಕಂದೇವ 74ರಲ್ಲಿ ಯಾಕೆ ಕಟ್ಟಿಲ್ಲ? ಅದು ಬೇಕಲ್ಲ ಪತ್ರ ನಮಗೆ. ಅಲ್ಲ ಸರ್, 74ರಲ್ಲಿ ಅವ್ನು ಮಾಡ್ಕೊಂಡಿರೋದು, 24ರಲ್ಲಿ ಪತ್ರ ಕಟ್ಟಿದ್ದಾನೆ. 1 ವರ್ಷ ಕಟ್ಟಿದ್ದಾನೆ, 35 ವರ್ಷ ಯಾಕೆ ಕಟ್ಟಿಲ್ಲ ಸರ್ ಅವನು? 40 ವರ್ಷದಿಂದ ಯಾಕೆ ಕಟ್ಟಿಲ್ಲ ಅವ್ನು ಕಂದೇವ? ಕಟ್ಟಿಲ್ಲ. ಯಾಕೆಂದರೆ ಫೋರ್ಜರಿ ಪತ್ರ ಯಾರೋ ಕಳ್ಸ್ಕೊಂಡಿಲ್ಲ, ಅವ್ರು ಯಾರೋ ಬಂದು PDO ಮಾಡಿದ್ದಾರೆ ನೋಡಿ ಸರ್. ಅವನು ಶಿವಕುಮಾರ್ ಅಂಬಡಿ PDO, ಅವ್ರು ಬಂದು ದುಡ್ಡಿಗಾಗೆ ಮಾಡಿರೋದು. ಇದು ನಮಗೆ ಕಾಣ್ತಾ ಇದೆ ನೋಡಿ ಸರ್. ಇಲ್ಲಿ ನೋಡಿ, ರಾಮಪ್ಪ ಈರಪ್ಪ ಅಲ್ಲ ಸರ್, ಅಲ್ಲ ಕಳಿಸ್ತೀನಿ, ರಾಮಪ್ಪ ಈರಪ್ಪ. ಇಲ್ಲಿ ನೋಡಿ, ಪುಟ್ಟಮ್ಮ ರಾಮಪ್ಪ ಸರ್. ಈಗ ಸೇರಿಸಿರೋದು ಇದು ಡಿಮ್ಯಾಂಡ್ಗೆ. ಯಾವಾಗ? ಇಲ್ಲಿ ನೋಡಿ ಸರ್, ರಾಮಪ್ಪ ಈರಪ್ಪ. ಸರ್ ಅದೊಂದು ಆಯ್ತಾ? ನೋಡಿ ಸರ್, 5 ಸರ್, ಇಲ್ಲೇ ತೋರಿಸ್ತೀನಿ. ಸೈಟ್ ನಂಬರ್ ಇಲ್ವಲ್ಲ ಸರ್, ಅದು ಫೋರ್ಜರಿ ಇಲ್ಲ ಸರ್. ಇದು ಡಿಮ್ಯಾಂಡ್ ನಂಬರ್, ಇದು ಡಿಮ್ಯಾಂಡ್ ನಂಬರು ಪತ್ರ. ಡಿಮ್ಯಾಂಡ್ ಕೊಟ್ಟಿದ್ದಾರೆ ಆಯಿತಾ. ಇಲ್ಲಿ ನೋಡಿ, ಪುಟ್ಟಂಜಮ್ಮ ರಾಮಪ್ಪ ಆಯ್ತಾ. ಪ್ರಕಾರ 72ರಲ್ಲಿ ಆಗಿರೋದು ಅಂತಾರೆ ನೀವು. ಸಾಗುವಳಿ ಜಾಗ ಅದು. ಸಾಗುವಳಿ ಕೊಟ್ಟಿದ್ದು ಯಾವ ವರ್ಷ ನಿಮ್ಮೂರವ್ರಿಗೆ ಸರ್? 93ರಲ್ಲಿ ನಮಗೆ ಕೊಟ್ಟರು. 93ರಲ್ಲಿ ನಮಗೆ ಕೊಟ್ಟಿದ್ದಾರೆ. ಇವನು 77 ತಗೊಂಡಿರೋದು. ಇವನು 72ರಲ್ಲಿ ಮೂರಿಗೆ ಬಂದಿದ್ರ ರಾಮಪ್ಪ ಅವರು ಅಂತ? ಬಂದೇ ಇಲ್ಲ. ಇಲ್ಲಿ ನೋಡಿ ಸರ್, ರಾಮಪ್ಪ, ಇದು ರಾಮಣ್ಣ
ನೋಡಿ ಅಲ್ಲ ಒಂದ್ರಲ್ಲಿ ರಾಮಣ್ಣ ಅಂತ ಅದೇ 72 ವ್ಯಕ್ತಿ ನಿಮ್ಮ ಊರಲ್ಲಿ ಇದ್ರಾ ಇಲ್ವಾ? ಬಂದಿಲ್ಲ ಸರ್ 72 ಬಂದೇ ಇಲ್ಲ. 72 ಇಲ್ಲ ಅಂತ ಹೇಳಿದ್ಮೇಲೆ ಸಾಗುವಳಿನ ಅವಾಗ ಹೆಂಗ್ ಮಾಡ್ಕೊಳಕ್ ಸಾಧ್ಯ? ಫೋರ್ಜರಿ ಪತ್ರ ಅಂತ ಹೇಳ್ತಾ ಇಲ್ಲ ಸರ್, ನಾನು ಫೋರ್ಜರಿ ಮಾಡ್ಕೊಂಡಿದ್ದಾನೆ, ಅವನಿಗೆ ಗೊತ್ತಿಲ್ವಲ್ಲ ಡೇಟ್ ಯಾವ್ದು ಹಾಕ್ಸ್ಬೇಕು. ತಹಸೀಲ್ದಾರ್ಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಇದಕ್ಕಿಂತ ದಾಖಲಾತಿಗಳು ಬೇಕಾ? ಅದೇ ಸರ್, ನಾನು ದಾಖಲಾತಿ ಕೊಟ್ಟಿದ್ದೀನಿ, ಎಲ್ಲನೂ ದಾಖಲಾತಿ ಎಲ್ಲ ಕೊಡಿ. ನಾನು ಪಂಚಾಯತಿಂದನೂ PDO ರಿಪೋರ್ಟ್ ಹಾಕಿದ್ದಾರೆ, ನಾನು ರಿಪೋರ್ಟ್ ತಲುಪಿಸಿದ್ದೀನಿ, ಎಲ್ಲ ಕಳಿಸಿದ್ದೀನಿ ಸರ್. ನಮ್ಮ ತುಳಸಿಕೊಪ್ಪ ಗ್ರಾಮ ಇದನ್ನು ಇದು ಮಾಡಿಕೊಡಿ, ತೆರವು ಮಾಡಿಕೊಡಿ ಅಂತ ಹೇಳಿದ್ದಾರೆ ಸರ್. ನೋಡಿ ಸರ್, ಸಾನ್ಮಗಳಿ ಎಲ್ಲೇ ಸಾನ್ಮಗಳಿ ಸರ್, ತುಳಸಿಕೊಪ್ಪ ಗ್ರಾಮ. ಹಾಂ, 6 ಎಕರೆ ಜಾಗ ಸರ್. 6 ಎಕರೆಲಿ 3 ಎಕರೆ ಅವರು 30 ಗುಂಟೆ. ನೋಡಿ ಸರ್, ಇಲ್ಲಿ ತಹಸೀಲ್ದಾರ್ ಹತ್ರ ಹೋಗಿದೆ, ಇಲ್ಲಿ ನೋಡಿ ಸರ್. ಹಾಂ, 30 ಸರ್, 40 ಸರ್ವೆ ನಂಬರು. 30 ಗುಂಟೆ ಅಕ್ವೈರ್ ಮಾಡ್ಕೊಂಡು 30 ಗುಂಟೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಸರ್. ಹಾಂ ಇಲ್ಲಿ ಲೀಗಲ್ ಮಾಡ್ತಾರೆ. ಹೌದು ಸರ್. ಈಗ ಆ ಭೂಮಿನ ಎಷ್ಟು ವರ್ಷದಿಂದ ಅವರು ಸ್ಥಿತಿಯಲ್ಲಿದ್ದಾರೆ ಅಲ್ಲಿ ಅಂತೇಳಿ? ಯಾವಾಗಲೂ ಇಲ್ಲ, ಖಾಲಿ ಜಮೀನು ಸರ್ ಅದು. ಈಗಲೂ ಖಾಲಿ ಜಮೀನೇ ಅದು. ಅಲ್ಲ ಸರ್, ಈಗಲೂ ಊರ್ದೆಯ ಅಲ್ಲಿ ಯಾರೂ ಒಯ್ತಾ ಇಲ್ಲ, ತಿಪ್ಪೆ ಮಾಡ್ಕೊಂಡಿದ್ದಾರೆ, ಗೊಬ್ಬರ ಹಾಕತ್ತಾರೆ. ಒಂದು ವರ್ಷ ಎಲ್ಲ ಚೈನ್ ಎಲ್ಲ ಕಳತೆ ಮಾಡಕ್ ಬಂದಿದೆ. ಒಂದು ವರ್ಷದಿಂದ ಸರ್, 94ರಿಂದ ಈಗ 24ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸರ್. ರಾಮನಪ್ಪನವ್ರನ್ನ ಏನು ಊರೊಳಗೆ ಇಟ್ಕೋತೀರಿಲ್ಲ ಹೊರಗಡೆ ಹಾಕ್ತೀರಾ ಅಂತ? ಹೊರ್ಗಡೆ ಹಾಕ್ಬೇಕು ಅಂತೀವಿ ಸರ್, ನಮ್ಮ ಇಷ್ಟ. ಅವರು ಭಾರಿ ಹಿಂಸೆ ಕೊಡ್ತಾವ್ರೆ ಜನಗಳಿಗೆ. ಜಮೀನು ನಮ್ಮದು ಅಂತ ಜಗಳ ಮಾಡ್ತಾವ್ರೆ, ಜಮೀನು ನಮ್ಮದು ಅಂತ ಕೇಳ್ತಾವ್ರೆ. ಅದೆಲ್ಲ ನಮಗೂ ಮಕ್ಕಳವೇ, ಅಲ್ಲೆಲ್ಲ ಹಂಚ್ಕೋಬೇಕು, ನಾವೇ ನಮಗೆ ಬೇಕು ಅಂತ ಕೇಳ್ಕೊತಾವಿ. ಅವರು ಕೊಡಲ್ಲ ಅಂತ ಜಗಳ ಮಾಡ್ತಾವ್ರೆ. ನಮ್ಮೂರವ್ರೆ ಸರ್, ಅವರು ಬೇರೆ ಊರವರು ನಮ್ಮೂರಿಗೆ ಬಂದು ಆಶ್ರಯ ತಗೊಂಡವ್ರೆ. ಅದೆಲ್ಲ ನಮಗೆ ಗೊತ್ತಿಲ್ಲ, ನಾವು ಇವಾಗ್ಲವರು ಆಶ್ರಯ ತಗೊಂಡವ್ರೆ, ಅಷ್ಟು ಮಾತ್ರ ಗೊತ್ತು. 10,000 ಈಗ ನಾವೆಲ್ಲ ನಿಂತೀವೆಲ್ಲ ಹೋರಾಟಕ್ಕೆ, ನಾವೆಲ್ಲ ಹೋರಾಟ ಮಾಡ್ತಾವಿ, ಜಯ ಕೊಡಿಸ್ಬೇಕು. ಆದೇಶ ತಂದ್ರೆ ಏನು ಮಾಡ್ತೀರಿ? ಇದೆಲ್ಲ ಮನೆ ಮಾಡ್ಕೊಳ್ಳಿ ಸರ್, ಅವರು ಜಮೀನು ಬೇಡ. ಜಮೀನು ಏನಕ್ಕೆ ಉಪಯೋಗ? ಅದು ನಿಮ್ಮ ಊರಿಗೆ ಬೇಕಾ? ಗ್ರಾಮಸ್ಥರಿಗೆ ಬೇಕಾದು ಬೇಕು. ಮಕ್ಕಳೆಲ್ಲ ಚಿಕ್ಕ ಮಕ್ಕಳು, ನಮಗೆಲ್ಲ 2 ಸೈಟ್ ಬೇಕು ಮಕ್ಕಳಿಗೆ. ನಾವೀಗ ಹಂಚ್ಕೋಬೇಕು, ಮಕ್ಕಳಿಗೆಲ್ಲ ಸಹಾಯ ಆಗಬೇಕು. ಅವ್ರಿಗೆ 3 ಸೈಟು 4 ಸೈಟು ಕೊಟ್ಬಿಟ್ರೆ ನಾವು ಮಕ್ಕಳಿಗೆ. ಹಾಂ, ಒಂದು ಇನ್ನೂ ಹಂಚಿಲ್ಲ ಸರ್, ಅದನ್ನ ಹಂಚ್ಬೇಕು, ಗ್ರಾಮಕ್ಕೆಲ್ಲ ಹಂಚ್ಬೇಕು. ಅದನ್ನ ಗ್ರಾಮಕ್ಕೆ ಸೈಟ್ ಕೊಡೋಕ್ಕೆ ರಿಸರ್ವಿಟಿ ಜಾಗನ ಅದು, ಮತ್ತೆ ಅದನ್ನ ಹೇಳಿ. ಅದು ಗ್ರಾಮಕ್ಕೆ ಹಂಚ್ಕೋಬೇಕಾದ ಜಾಗ, ಅದನ್ನ ಅವರು ವಾಸ ಮಾಡ್ಕೊಂಡವ್ರೆ. ಅದನ್ನ ನಾವೆಲ್ಲ ಸೇರಿ ಹಂಚ್ಕೋಬೇಕು. ಈಗ ಅದನ್ನ ಕೊಡೋಲ್ಲ, ನಾನು ಜೋಳ ಚೆಲ್ತೀನಿ, ನಾನು ದನಗಳೆಲ್ಲ ಕಟ್ಕೋಬೇಕು, ನಾನು ಆ ಸೈಟ ಕೊಡೋದಿಲ್ಲ ಅಂತ ವಾದ ಮಾಡ್ತಾವ್ರೆ. ಕೋರ್ಟು ಕೇಸು ಅಂತ ನಡೆಸ್ತಾವ್ರೆ. ಈಗ ನಾವೆಲ್ಲ ವಾದ ಮಾಡ್ಕೊಂಡು ನಿಂತೀವಿ, ಕೊಡೋದಿಲ್ಲ ಅಂತ. ಅವ್ರು ಇಲ್ಲಿಲ್ಲ, ಹೊರ್ಗಡೆ ಅವರೇ, ಅವ್ರ ಹೊಲ್ದೆಲ್ಲ ಅವ್ರೆ. ಅವ್ರು ಬಂದು ಕ್ಯಾತೆ ಮಾಡ್ಬಿಟ್ಟು ಒಯ್ತಾವ್ರೆ. CC ಕ್ಯಾಮ್ರಾ ಮಡ್ಗವ್ರೆ, ನೋಡ್ಕೊತಾರೆ, ಬಂದು ಬೈತಾರೆ ಜನಗಳಿಗೆ, ಯಾಕೆ ಈ ಥರ ಮಾಡಿರಿ ಅಂತ. ನಾವು ವಾದ ಮಾಡ್ತಾವಿ. ಏನಾಯ್ತದೆ ನಿಮ್ಮ ಕಡೆಯಿಂದ ಒಳ್ಳೇದಾದ? ಪಂಚಾಯತಿ ಗ್ರಾಮಸ್ಥರಿಗೆ ಏನು ಬೆಲೆ ಕೊಡಲ್ಲ ಅವಯ್ಯ? ಕೊಡ್ತಾ ಇಲ್ಲ, ಇವಾಗ ವಾದಕ್ಕೆ ನಿಂತವ್ರೆ, ಕೊಡ್ತಾ ಇಲ್ಲ ಬೆಲೆಯ. ನೀವ್ಯಾರು ಅಂತ ವಾದ ಮಾಡ್ತಾರೆ. ನಾನು ಕೋರ್ಟಲ್ಲಿ ಗೆಲ್ತೀನಿ. ಎಲ್ಲ ಅನ್ನ ಹಾಕ್ಬಿಟ್ಟು ಆಶ್ರಯ ಕೊಟ್ರಿ, ನಿಮ್ಮ ಊರು ಯಜಮಾನರನ್ನ ಕೋರ್ಟ್ ನಿಲ್ಸವ್ರಲ್ಲ. ಕೋರ್ಟಲ್ಲಿ ಗೆಲ್ತೀನಿ, ನೀವೆಲ್ಲ ಏನು ಮಾಡ್ತೀರ ನಮ್ಮ ನೋಡೇ ಬಿಡ್ತೀನಿ, ನಾನು ಗೆಲ್ತೀನಿ, ಎಷ್ಟು ಲಕ್ಷ ಆದರೂ ಪರವಾಗಿಲ್ಲ ಅಂತ ಕೋರ್ಟಲ್ಲಿ ವಾದ ಮಾಡ್ಕೊಂಡು ನಿಂತವ್ರೆ. ಊರಲ್ಲಿ ಏನು ಮಾತಾಡೋದಿಲ್ಲ ಜಾಸ್ತಿಯ, ಕೋರ್ಟಲ್ಲೇ ಗೆಲ್ತೀನಿ, ನೀವೆಲ್ಲ ಏನು ಮಾಡ್ತೀರಾ ನೋಡ್ತೀನಿ ಅಂತ ವಾದ ಮಾಡ್ತಾವ್ರೆ. ಈಗ ನೀವೆಲ್ಲ ಸೈನ್ ಕೊಡ್ತೀರಾ ತಹಸೀಲ್ದಾರ್ಗೆ ವ್ಯಕ್ತಿ ಬಗ್ಗೆ? ಹಾಕ್ತೀವಿ, ಎಲ್ಲರೂ ಹಾಕ್ತೀವಿ. ಅವಾಗೆಲ್ಲ ಗೊತ್ತಿಲ್ಲದೆ ಇರೋರ ಕೈಲೆಲ್ಲ ಸೈನ್ ಹಾಕಿಸ್ಕೊಬಿಟ್ಟವ್ರೆ. ಈಗ ಆ ಥರ ಏನು ಮಾಡೋದಿಲ್ಲ. ಆಗಿವಿ. ಆಗೆಲ್ಲ ಓದ್ದೇ ಇರೋರೇ ಜಾಸ್ತಿ ಸರ್, ಈಗ ಅಲ್ಪ ಸ್ವಲ್ಪ ಓದಿರೋರೆಲ್ಲ ಸೇರಿವಿ. ಈಗ ನಾವೆಲ್ಲ ನ್ಯಾಯ ಕೇಳ್ತೀವಿ, ಹೋರಾಟ ಮಾಡ್ತೀವಿ. ಲಾಸ್ಟ್ಗೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಾವು ಜೈಲಲ್ಲೇ ಇದ್ರೂ ಪರವಾಗಿಲ್ಲ, ಆದರೆ ನಾವು ಒಂದು ಗೌನ್ ಪಾದಗಳ ಮಾತ್ರ ಭೂಮಿ ಬಿಡಲ್ಲ ರಾಮಪ್ಪನಿಗೆ. ಆ ಅನುನಯವಾಗಿ ನಾವು ಆತ್ಮವಿಶ್ವಾಸವಾಗಿ ಇದ್ದೀವಿ. ಒಂದು ಮನೆ ಕೊಡಬೇಕು, ಕಾನೂನು ಬದ್ಧವಾಗಿ ಕೊಡ್ತೀವಿ. ಅವನು ಕಾಡಲ್ಲಿ ಇರೋದು ಬೇಡ, ಸಾಯೋ ಕಟ್ಸೋಟು ನಮ್ಮೂರಲ್ಲೇ ಬಂದು ಸಾಯಲಿ, ನಾವೇ ಅವನು ಉತ್ತರ ಕಿರಿಯದೆ ಮಾಡ್ತೀವಿ. ಬೇರೆ ಕಡೆ ಹೋಗೋದು ಬೇಡ, ನಮ್ಮೂರಲ್ಲೇ ಇರಲಿ. ಆದರೆ ಈ ಬಿಡ್ಗಾಸು ಒಂದು ಗೌನ್ ಪಾದಗಳನ್ನು ಬೇರೆ ಜಾಗ ಮಾತ್ರ ಕೊಡಲ್ಲ. ನಮ್ಮ ಪ್ರಾಣ ಇಲ್ಲೇ ಹೋದ್ರೂ ಸರಿ, ನಾವು ಜೈಲಲ್ಲೇ ಇದ್ರೂ ಸರಿ, ಇಲ್ಲೂ ದುಡ್ಡು ತಿನ್ನೋರೆ ಅಲ್ಲೂ ದುಡ್ಡು ತಿನ್ನೋದ. ಇಷ್ಟು ನಮ್ಮ ಕಂಡೀಷನ್ ಸರ್. ಈಗಲೆಲ್ಲ ಏನು ಕೆಲಸ ಮಾಡ್ತಾರೆ? ಎಲ್ಲ ಕೂಲಿ ಕೆಲಸ ಸರ್. ಪ್ರತಿಯೊಬ್ಬರು ಕೂಲಿ ಮಾಡಿದ್ರೆ ಉಂಟು, ಇಲ್ದಿರಿಲ್ಲ. ನಿಮ್ಗೆ ಯಾರು ಜಮೀನುಗಳಿಲ್ವಾ ಕೃಷಿ ಮಾಡೋಕ್ಕೆ? ಸರ್ ನಾವೆಲ್ಲ ಅರ್ಧ, ಈಗ ನಮ್ಮ ತಾತವ್ರಿಗೆಲ್ಲ 4 ಎಕರೆ ಇತ್ತು. ನಾವು 4 ಜನ ಗಂಡು ಮಕ್ಕಳು 1 ಎಕರೆ ಕೊಟ್ಟರು. ನನಗೆ 3 ಜನ ಗಂಡು ಮಕ್ಕಳಿಗೆ ಏನೋ 7 ಗುಂಟೆ ಬತ್ತು, 1 ಸೈಟು. ಇದು ಹೆಂಗೋ ಪಾಪ, ಅವತ್ತಿನ ಕಾಲದಲ್ಲಿ ರಾಜರ ಕಾಲದಲ್ಲಿ ಕೊಟ್ಟಿದ್ರು ಒಂದು 6 ಎಕರೆಯ. 3 ಎಕರೆ ಮನೆ ಕಟ್ಕೊಂಡಿದ್ವಿ, 3 ಎಕರೆ ಪಾಳು ಬಿಟ್ಕೊಂಡಿದ್ವಿ. ಅದಕ್ಕೆ ಬಂದು 30 ಗುಂಟೆ ಇವನೇ ಮಾಡ್ಕೊಂಡಿರೋದು. 3 ಎಕರೆ ಪಾಳಲ್ಲಿ 30 ಗುಂಟೆ ಇವನೇ ಮಾಡ್ಕೊಂಡಿರೋದು ಒಬ್ಬನಿಗೇನೆ. ಎಲ್ಲ ನಮ್ಮೂರವ್ರಿಗೆ ಎಲ್ಲವೇ ಇಲ್ಲ ಸರ್. ರಿಸರ್ಚ್ ಮಾಡಕ್ಕೆ ಬಿಡ್ತಾ ಇಲ್ಲ. ಇವತ್ತು ಮಳೆ ಇಟ್ಕೊಂಡದ, ಸೋನೆ ಮಳೆ, ಬಡವರು ಒಂದೊಂದು ದಸ ಕಟ್ಕೊಂಡಿದ್ವಿ. ಇಲ್ಲಿ ಕಟ್ಟಕ್ಕೆ ರಸ್ತೆ ಅಂದ್ಬಿಟ್ಟು ಪಾಳು ಕಟ್ಟಕ್ಕೆ ಹೋದ್ರೆ ಹೆಂಡ್ತಿ ಮಕ್ಕಳಿಗೆಲ್ಲ ಎಡ್ತೀವಿ ಹೂವು ಅಂತೆಲ್ಲ ಬೋದ್ ಕಳ್ಸೋನೆ.
ಅಂತೆಲ್ಲ ಬೋದ್ ಕಳ್ತಾನೆ. ಆದರೂ ಮಾನವೀಯತೆ ದೃಷ್ಟಿಯಲ್ಲಿ ನಮ್ಮ ತಂದೆ ಸಮಾನ ಅಂದ್ಬಿಟ್ಟು ನಾವು ಏನೂ ಮಾತಾಡಿಲ್ಲ ಅವ್ನಿಗೆ. ಬೆಳಗ್ಗೆನೂ ಹಂಗೆ ಮಾನವೀಯತೆ ದೃಷ್ಟಿಯಲ್ಲಿ ಅವನೇ ಬೈಕೊಂಡು ಅವನೇ ಹೋಗಿರೋದಷ್ಟೇ. ನಾವು ಅವನ ಬಗ್ಗೆ ನಾವೇನು ಮಾತೇ ಆಡಿಲ್ಲ ಸರ್. ಬೇರೆ ಜಾಗದಲ್ಲಿ ಆಗಿದ್ರೆ ಅವ್ನಿಗೆ ಮಾತಾಡ್ಬಾರ್ದು ಅಂತಂತ ಕಿರ್ಕುಳ ಕೊಟ್ಟಾನ ನಮ್ಮೂರಲ್ಲಿ ಹೆಂಗಸರುಗಳಿಗೆ. ನನ್ನ ಸಗಣಿಯ 2 ಟ್ಯಾಕ್ಟ್ರ್ 3 ಟ್ಯಾಕ್ಟ್ರ್ ಡಮಶನ್ ಮಾಡ್ದ. ಆದರೂ ನಾನು ನಮ್ಮೂರಲ್ಲಿ ಬಂದು ಕೇಳ್ಕೊಂಡೆ, ನಾವು ಒಬ್ಬ SC ST ಗೆ ಸಂಬಂಧಪಟ್ಟವನು ಸೆಡ್ ಹಾಕ್ತೀನಿ ಬನ್ನಿ ಅಂತವ. ನೀನು ಒಬ್ಬ ಮಾಡಿದ್ರೆ ಎಲ್ಲ ರಗ್ಗಿ ಹೇಳ್ತದೆ, ಬೇಡ ಕಣಪ್ಪ ನೀನು ಹೆಂಗೋ ಹಂಗೆ ಹೋದ್ರು ಇಲ್ಲಿ ಬಿಡತ್ತೆ ಅಂತ ಮಾನವೀಯತೆ ಇಷ್ಟು ಸುಮ್ಮನಾದ್ರು. ಬೇರೆಯವರಾಗಿರೋ ಅವ್ರಿಗೆ ನಾವು ಮಾತಾಡೋಂಗಿಲ್ಲ ಮೀಡಿಯಾ ಎದುರುಗಡೆ. ಬೇರೆಯವರಾಗಿರೋ ಏನೇನೋ ಕತೆ ಮಾಡ್ಬಿಟ್ರೆ ಸರ್. SC ST ದೌರ್ಜನ್ಯ ಮಾಡ್ದ, ಅವನ ಜೈಲಲ್ಲಿ ಇರಿಸ್ಬೋದಾಗಿತ್ತು ನಾವು. ಆದರೂ ಮಾನವೀಯತೆ ದೃಷ್ಟಿಯಲ್ಲಿ ಊರಲ್ಲಿರಲಿ ಸಾಯೋ ಖರ್ಚಿಟ್ಟು ಅವ್ನ ಅಂತ್ಯಕ್ರಿಯೆ ಮಾಡಿ ಚೆನ್ನಾಗಿ ಅವನ್ನ ನೆಮ್ಮದಿಯಾಗಿ ಸ್ವರ್ಗ ಕಳಿಸುವ ಅಂತ ನೆಮ್ಮದಿಯಾಗೆ ಕಳಿಸ್ಬೇಕು ಸರ್ ಅವನ್ನ. ಅಂಥವ್ರನ್ನ ಮೋಸ ಇಲ್ಲ ಸರ್. ಮೋಸ ಮಾಡಿದಂಥ ವ್ಯಕ್ತಿನ ಮೋಸದಿಂದ ಕೊಲ್ಲೋದಲ್ಲ. ಒಳ್ಳೆ ತಂದೆಲಿ ಅವನ್ನ ಇನ್ನೂ ಚೆನ್ನಾಗಿ ಅವನು ಸಂತೋಷವಾಗಿರಲಿ, ನಮ್ಮೂರು ನೀರು ಕುಡಿಲಿ, ನಮ್ಮೂರನ್ನು ತಿಂದು ಚೆನ್ನಾಗಿ ಬೆಳೀಲಿ, ಹೋಗಲಿ. ಇನ್ನೂ ಮೋಸ ಮಾಡೋಕ್ಕಾಗೋದಿಲ್ಲ ಬಿಡಿ ಸರ್. ಅಂತಂಥವ್ರು ಬಂದವ್ರೆ ಇವತ್ತು. ಅದೇ ಹೇಳಿದ್ರಲ್ಲ, ಈಗ ಅಲ್ಲಿ 4 ಎಕರೆ ಜಮೀನ ಪಾಪ ಆರ್ಮಿಯವರು ತಗೊಂಡು ಟ್ರೈನಿಂಗ್, ಮಕ್ಕಳಿಗೆ ಟ್ರೈನಿಂಗ್ ಕೊಡೋಕ್ಕೆ ಅಂತ ತಗೊಂಡು ಅವ್ರಿಗೆ ಕೊಡ್ತಾ ಇರೋಂಥ ಕಿರುಕುಳನ ನಾನು ರಸ್ತೆಯಲ್ಲಿ ಕೇಳ್ತಾ ಇರ್ತೀನಿ. ಅಲ್ಲಿ ಬಂದ್ಬಿಟ್ಟ ಗುದ್ರಿಸ್ಬಿಟ್ಟ. ಮಾನವೀಯತೆಲ್ಲ ಸರ್. ದೇಶಕ್ಕೆ ರಕ್ಷಣೆ ಕೊಡೋರು, ನಮ್ಮ ಬಡವರು ಬಗ್ರನ್ನ ಇಡೀ ದೇಶನ ಕಾಯುವಂಥವ್ರು, ಅಂಥವ್ರು ಬಂದು ಜಾಗ ತಗೊಂಡು ಅವ್ರ ರಕ್ಷಣೆಗೆ ನಿಂತವ್ರೆ. ಇವನ್ನ ಪ್ರಾಣ ತೆಗೆದ್ಬಿಟ್ಟು ನಿಲ್ಲ ಸರ್. ಅಂಥ ಮೋಸಗಾರ ಅವನು ರಾಮಪ್ಪ, ಕೊಲೆಗಾರ ಅವನು. ಗನ್ನಿಟ್ಕೊಂಡು ನಿಂತ್ಕೊತಾನೆ, ಸೂಟ್ ಮಾಡಕ್ಕೆ ಬಿಡ್ತೀನಿ. ನಿಮ್ಮ ಅಪ್ಪದಿರೋದ ಇದು, ನಿಮ್ಮ ಅಪ್ಪದಿರೋದಲ್ಲ ಅಂತಂತ ಮಾತಾಡೋದು ಸರ್. ಆದರೂ ನಾವು ಅಲ್ಲಿ ಕಚ್ಕೊಂಡಿದ್ವಿ ಅವತ್ತಿನಿಂದ ನಮ್ಮ ತಂದೆಯವರು. ಗನ್ನಿದೆ ಸರ್. ಗನ್ನಿದೆ ಸರ್. ಗನ್ನಿದೆ ಸರ್. ಹೇಳವನೇ ಅಲ್ಲಿ ಅಕ್ಕಪಕ್ಕದವ್ರಿಗೆ ಹೇಳ್ತಾನೆ, ಇಲ್ಲೊಬ್ಬ ಕೊಜಾನ ಕಟ್ಕೊಂಡವನೆ ಚಂಚ ಅಂತ ಶಾನ್ಭೋಗ್ನಳ್ಳಿ ಅವನ್ನ. ಅವನು ಕಲಾಸಿಬ್ಬಾಳೆ ಪಿಕ್ಚರ್ ನೋಡಿದಾನೆ ಕೇಳ. ಎಷ್ಟು ಜನ ರೌಡಿ ಮಾಡಿದ್ದಾನೆ ಸರ್ ಇವನು. ನಾವು ಕೂಲಿ ಮಾಡೋರು, ಆದರೂ ನಮ್ಮ ತಂದೆಗೆ ತಕ್ಕ ಮಕ್ಕಳು ನಾವು. ಅವ್ನಿಗೆ ಒಂದೇ ಒಂದು ಮಾತು ಇವತ್ತಿಗೂ ಬೋದಿಲ್ಲ, ಏಕವಚನದಲ್ಲಿ ಮಾತಾಡಿಲ್ಲ. ಕೇಳಿ ಅವನು ಎಲ್ಲರೂ ಸಿಕ್ಕಿದ್ರೆ ರಾಮಪ್ಪ ಮೋಸಗಾರ. ಸರ್ ಅವನೊಬ್ಬ ಇನ್ನೇನು ಮಾಡ್ತಾರೆ ಸರ್. ನಾವು ವಿಶ್ವಾಸಕ್ಕೆ ತಗೊಂಡು ಅವನು ವಿಶ್ವಾಸಕ್ಕೆ ಬೆಳೆಸ್ಕೊಂಡು ತಂದೆ ಒಬ್ಬ ವಿದ್ಯಾವಂತ ನಮ್ಮೂರಿಗೆ ಇರಲಿ. ಏನೋ ಸೈಡ್ ಕೊಡಿಸ್ಬೇಕು ನಮಗೆ. ಎಲ್ಲನೂ ಅವನ ಹೆಸರು ಮಾಡಿಸ್ಕೊಬಿಟ್ಟವನೆ. ನಮಗೆ ನ್ಯಾಯ ಗೊತ್ತಿಲ್ಲ ಸರ್ ನಮಗೆ. ಇವಾಗ ದನ ಕಟ್ಟಕ್ಕೆ ಹೋಗಿ ಟ್ಯಾಕ್ಟರ್ ತಗೊಂಡು ಉಳಿಸ್ತಾ ಇರ್ಬೇಕಾದ್ರೆ ನಮ್ಮ ಮನೆಯವರು ನಮ್ಮ ಯಜಮಾನ್ ತಡೆದ್ರು. ಅದನ್ನ ಯಾಕೆ ಉಳಿಸ್ತಾ ಇದ್ದೀರಿ, ಉಳಿಸ್ಬೇಡಿ, ಜಮೀನು ಅದು ಅಂತವ. ಹಂಗಂತ ಕೇಳಿದ್ಕೆ ಅದು ನಂದು ಅಂತ ಉಳ್ಸಕ್ ಹೋದ. ನಮ್ಮನೆ ಉಳಿಸ್ಬೇಡ ಅಂತ ತಡ್ಕಟ್ಟಿದ್ರು ಸರ್. ತಡ್ಕಟ್ಟೋದಕ್ಕೆ ಎಲ್ಲರನ್ನೂ ಹೋಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟ ಸರ್ ಅವನು. ಹೇಳಿದಾನ ನಾನು ಜಮೀನು ಕೊಡ್ತೀನಿ, ನೀವು ಮಕ್ಳು ಉಡ್ಸ್ಕೊ ಬನ್ನಿ ಅಂತ ಹೇಳಿದಾನ. ನಾನು ಯಾರು ಹೇಳಿದಂಗೆ ಅಂತವ, ನೀವು ಮಕ್ಳು ಉಡ್ಸ್ಕೊ ಬನ್ನಿ, ನಾನು ಆಸ್ತಿ ಕೊಡ್ತೀನಿ ಅಂತ ಹೇಳಿದಾನ. ಹಂಗಂತ ಹೇಳಿ ಎಲ್ರಿಗೂ ಊರ ಹೆಂಗಸ್ರಿಗೆಲ್ಲ ಕೆಟ್ಟಾಗೆ ಮಾತಾಡಾರೆ. ನಮಗೆ ನ್ಯಾಯ ಬೇಕು, ನ್ಯಾಯ ಕೊಡಿಸಿ. ನಮಗೆ ಊರಲ್ಲಿ ಇರ್ತಕ್ಕಂಥ ಮಕ್ಳುಗಳಿಗೆ ಮುಂದಿನಕ್ಕೆ ಆಧಾರ ಆಗೋಂಥದ್ಕೆ ಒಂದು ಮನೇಲಿ 4 ಜನ 5 ಜನ ವಾಸ ಮಾಡ್ತಾವ್ರೆ. ಅವ್ರಿಗೆ ನೀವು ಹೌದು ನಮ್ಮ ಊರವ್ರಿಗೆ ಸರ್ ನೀವು ಸರ್. ಇನ್ನೂ ಒಂದು ಮಾತಾಡೋಣ ಸರ್. ಅವನು ಈಗ ಈ ಜಮೀನ ನನ್ನ ಕೇಳ್ತಿರಲ್ಲ, ನನ್ನ ಜಮೀನ ನೀವು ಈಗ ನಿಮ್ಮ ಮಕ್ಕಳೆಲ್ಲ ಏನು ನನಗುಟ್ಟಿದ್ದಾವ ಅಂತ ಕೇಳೋನೆ. ನಾನು ಆಸ್ತಿ ಕೊಡ್ಬೇಕಾರೆ ನಿಮಗೆ, ನನ್ನ ಆಸ್ತಿ ಕೊಡ್ಬೇಕಾರೆ ಈ ಮಕ್ಕಳೆಲ್ಲ ನಿನ್ಗುಟ್ಟಿದ್ದಾವ ಅಂತ ಕೇಳೋನೆ. ನಮಗೆ ನನ್ನ ಎದುರಿಗೆ ಅಂದವನೆ, ನನಗೆ ಅಂದವನೆ. ನಿನ್ನ ಮಕ್ಳು ನಿಮಗೆಲ್ಲ ಆಸ್ತಿ ಹಂಚ್ಕೋಬೇಕು ಮಕ್ಕಳಿಗೆ ಅಂತಿರಲ್ಲ, ನನಗುಟ್ಟಿದ್ದ ಬಾಬು ನಾನು ಯಾಕೆ ಕೊಡೋಣ ಅಂತ. ಅಂಥದ್ರಲ್ಲೂ ಕೂಡ ತಡ್ಕೊಂಡಿದ್ದೀವಿ ನಾವು. ಯಾಕೆ ತಡ್ಕೊಂಡಿದ್ದೀವಿ ಅಂತ ಸರ್, ಅವನು ಊರಿಗೆ ಬಂದದ್ದು, ಕಟೇರಿಯಿಂದ ಬಂದದ್ದು, ಶಾನ್ಮಗಳಲ್ಲಿ ಇದ್ದದ್ದು, ಇಲ್ಲಿಗೆ ಬಂದದ್ದೆಲ್ಲ ನನಗೆ ಗೊತ್ತಿರೋ ವಿಚಾರ. ಚಿಕ್ಕವನು ಆಯಿತಾ. ಅವತ್ತಿನಿಂದನೂ ನಾವೆಲ್ಲರೂ ಅವನಿಗೆ ಬೆಲೆ ಕೊಟ್ಕೊಂಡು, ಬೇಡ ಒಬ್ಬ ವಿದ್ಯಾವಂತ, ಇಲ್ಲೆಲ್ಲ ಅವಿದ್ಯಾವಂತ ಅಂತ ನಾವೆಲ್ಲರೂ ಇದ್ದೀವಿ. ತಹಸೀಲ್ದಾರಿಗೆ ಏನಿಲ್ಲ ಸರ್, ನಾವು ಇಲ್ಲಿವರೆಲ್ಲ ಮಡ್ದೋದ್ರೂ ಪರವಾಗಿಲ್ಲ, ಇಲ್ಲ ಅವ್ರಿಗೆ ರಕ್ಷಣೆ ಕೊಡ್ತೀರಾ, ಇಲ್ಲ ಊರಿಗೆ ರಕ್ಷಣೆ ಕೊಡ್ತೀರಾ. ನಾವಂತೂ ಒಂದು ಕಿಂಚಿತ ಒಂದು ಕುಂಟೆ ಕೊಡಲ್ಲ ಸರ್ ಅವನಿಗೆ. ಕೊಡಲ್ಲ. ಯಾಕೆಂದರೆ ಅವ್ನು ನಾಳೆ ಮಾರ್ಕೊ ಹೋಯ್ತಾನೆ. ನಾವು ಮಾರ್ಕೊಂಡು ಹೋಗರಲ್ಲ, ನಮಗೆ ಮಾರ್ಕೊಂಡು ಹೋಗೋಕೆ ಏನಿಲ್ಲ. ಕೂಲಿ ಮಾಡ್ಕೊಂಬಂದು ನಾವು ಅನ್ನ ಉಣ್ಬೇಕು, ಇಲ್ಲಿ ಮನೆ ಕಬೇಕಷ್ಟೇ, ಮನೆ ಕಳಿಗೆ ಜಾಗ ಬೇಕು. ಅವನು ಮಾರ್ಕೊಂಡು ಹೋಯ್ತಾನೆ ನಾಳೆ. ಇವತ್ತು ಆಲೆ ಗಂಜಗೆರೆಯಿಂದ ಬಂದ ತೋಳ್ಸಿಕೊಬ್ಬಲ್ ಬಿಡ್ತಾನೆ, ಇಲ್ಲಿ ಸೈಡ್ ಮಾರ್ಕೊತಾನೆ, ಅಲ್ಲಿ ಆಸ್ತಿ ಮಾರ್ದ, ಅಲ್ಲಿಂದ ಹೋಯ್ತಾನೆ. ನಾವೆಲ್ಲಿ ಹೋಗ್ಬೇಕು ಮಾರ್ಕೊಳ್ಳೋಕ್ಕೆ? ಅವನಿಗೆ ಹೆಣ್ಣಿಲ್ಲ ಗಂಡಿಲ್ಲ, 2 ಹೆಣ್ಮಕ್ಳಿಂದ ಮದುವೆ ಮಾಡವನೆ. ಆ ಹೆಣ್ಮಕ್ಳಿಗೂ ಮಕ್ಕಳಿಲ್ಲ. ನಾವು ಕಾರ್ ಕರೆದಿವಿ, ಅವ್ನಿಗೆ 2 ರೂಪಾಯಿ ಕೂಲಿ ಮಾಡಿವಿ ನಾವು. ಅವ್ನಿಗೆ 2 ರೂಪಾಯಿ ಕೂಲಿ ಮಾಡಿವಿ ನಾವು ಅವ್ನಿಗೆ, ಅವನೇನೋ ಮಾಡ್ಕೊಳ್ಳಿ ಅಂತ. ಇವತ್ತು ಆ ಕೂಲಿ ಮಾಡಿದೇಟು ನಮಗೆ ಪ್ರಸ್ತಾಪ ತಂದು ಮಡಗದೆ. ಅವನಿಗಂತೂ ಒಂದೇ ಒಂದು ಕುಂಟೆ ಕೊಡಲ್ಲ, ನಾವು ಎಲ್ಲಿ ನಿಂತ್ಕೊಳ್ಳೋಕೆ ಕೊಡಲ್ಲ. ಮಾನವೀಯತೆ ದೃಷ್ಟಿಯಿಂದ ಅವನು ನಮ್ಮಂಗೆ ಒಬ್ಬ ಮನುಷ್ಯ ಮನೇಲಿರಲಿ, ಒಂದು ಮನೆ ಇರಲಿ ಅಂತ ನಾವು ಕಟ್ಕೊಟ್ಟಿದ್ದೋ. ಅವನ ಮನೆ ಅನ್ನ ಉಂಡಿಲ್ಲ. 30 ಕುಂಟೆ ತೊಗೊಂಡಿದ್ದೀರಾ ನಿಮ್ಮ ಗ್ರಾಮದ? 30 ಕುಂಟೆ ನಂದು ಅಂತ ಹೇಳ್ತಾ ಇರೋದು ಅವನು ಮನೆಗೆ ಗಾಡಿ ಹಾಕುವಾಗಲೂ ಅವನ ಮನೆಯಿಂದ ಹೊತ್ತು ತನ ಉಂಡಿಲ್ಲ. ನಾವು ಪುಕ್ಸಟ ನಮ್ಮ ಮನೆ ಅನ್ನ ಮನೆ ಕಟ್ಕೊಟ್ಟು ಅದು ಕೃತಜ್ಞತೆ ಇಲ್ಲ. ಇವತ್ತು ಸರ್ಕಾರದಿಂದ ಕೊಟ್ಟರದ ಯಾವ ಥರ ಚಿಕ್ಕಮದು ಸಾಹೇಬ್ರಿದ್ದಾಗ ಕೊಟ್ಟರು ಅಂತ ಹೇಳಿದ್ರಿ? ಚಿಕ್ಕಮದು ಸಾಹೇಬ್ರು ಇದ್ದಾಗಲ್ಲ, ಮೊದಲು ಗ್ರೂಪ್ ಪಂಚಾಯತಿ ಇದ್ದಾಗ ಸೈಟ್ ಮಾಡಿದ್ವಲ್ಲ, ಆವಾಗ ಅವ್ನಿಗೆ ಮನೆ ಕಟ್ಕೊಡೋದು ನಾವು. ಯಾವುದಾ ಹಂಚುಗಳ ಕೊಟ್ಟಿದ್ರು ಅವರು. ಯಾವುದು ಈ ತಾಲೂಕ್ ಪಂಚಾಯತಿ ಇತ್ತು ನೋಡಿ, ತಾಲೂಕ್ ಬೋರ್ಡ್ ಇತ್ತಲ್ಲ, ಆವಾಗ
ಆವಾಗ ಕೊಟ್ಟದ್ದು. ಚಿಕ್ಕಮಾದವ್ರು ಬಂದಾಗ ಅವ್ನಿಗೆ ಸೈಟ್ ಕೊಟ್ಟಿಲ್ಲ, ಆಶ್ರಯ ಸೈಟ್ ಕೊಟ್ಟಾಗ. ಆಗ ನಾನೇ ಮೆಂಬರು, ಗ್ರಾಮ ಪಂಚಾಯತಿ ಮೆಂಬರು, ಇಲ್ಲೇ ಕೊಟ್ಟದ್ದು. 93ನೇ ಇಸ್ವಿಲಿ ಕೊಟ್ಟಂಥ ಸೈಟು ಅವನಿಗಂತೂ ಆಗ ಸೈಟ್ ಕೊಟ್ಟಿಲ್ಲ. ಅವು ಸೈಟೇ ಕೊಟ್ಟಿಲ್ಲ. ಮತ್ತೆ ಹೆಂಗೆ ಕ್ರಿಯೇಟ್ ಅದು ಡಾಕ್ಯುಮೆಂಟ್ ಎಲ್ಲ? ಇವನು ಇತ್ತೀಚೆಗೆ ತಗೊಂಡಿರೋ ಲೆಕ್ಕಗಳು. ಈಗ ನಮ್ಮ PDO ಬಂದವ್ರಿಗೆ ಕೇಳಿ, ನಮ್ಮವೆಲ್ಲ 93ರಲ್ಲಿ ಡಿಮ್ಯಾಂಡ್ ಬಂದಿರೋದು, ಅವನ ಯಾವಾಗ ಡಿಮ್ಯಾಂಡ್ ಬಂದಿದ್ದಾವೆ ಅಂತ ಕೇಳಿ. ನೋಡಿದ್ರಲ್ಲ ವೀಕ್ಷಕರೇ, ಈ ರಾಮಪ್ಪ ಅನ್ನೋ ಒಂದು ವ್ಯಕ್ತಿಯನ್ನು ಈ ತುಳಸಿ ಕೊಪ್ಪಲಿನ ಗ್ರಾಮಸ್ಥರು ಗ್ರಾಮದಲ್ಲಿ ಒಂದು ನಿವೇಶನವನ್ನು ಕೊಟ್ಟು ಆಶ್ರಯ ಮನೆಯನ್ನು ಕೊಟ್ಟು ಆತನಿಗೆ ಆಶ್ರಯವನ್ನು ಕೊಡ್ತಾರೆ. ಆತ ವಿದ್ಯಾವಂತರು ಬುದ್ಧಿವಂತರು ನಮ್ಮೂರಿನಲ್ಲಿ ಇರಲಿ ಅಂತೇಳಿ ಈ ಊರಿನ ಹಿರಿಕರು ಅವರಿಗೆ ಒಂದು ಆಶ್ರಯ ಕೊಟ್ಟು ಮನೆ ಕಟ್ಟಿಸ್ಕೊಡ್ತಾರೆ. ಆದರೆ ಅದೇ ವ್ಯಕ್ತಿ ಈಗ ನಕಲಿ ದಾಖಲಾತಿಗಳನ್ನು ಸೃಷ್ಟಿ ಮಾಡಿಕೊಂಡು ಈ ಒಂದು ಗ್ರಾಮಕ್ಕೆ ಮೀಸಲಿಟ್ಟಿದ್ದಂತಹ ಏನು ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಒಂದು ಅಂಗನವಾಡಿ ಕೇಂದ್ರ ಇದೆ, ಇಲ್ಲಿಂದ ಶಿಶುವಾರ ಕೂಡ ಇದೆ, ಇಲ್ಲಿಂದ ಹಿಡಿದು ಏನು ಇಲ್ಲಿ ವಾಟರ್ ಟ್ಯಾಂಕ್ ಏನಿದೆ, ಓವರ್ ಹೆಡ್ ವಾಟರ್ ಟ್ಯಾಂಕ್ ಏನಿದೆ ಅಲ್ಲೇ ತನಕನೂ ಕೂಡ ಪೂರ್ತಿ ಕಬ್ಜಾವನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಪ್ಯೂರ್ಲಿ ಆಸ್ತಿ ಗ್ರಾಮದ ಇರ್ತಕ್ಕಂಥ ಜನ ಏನಿದ್ರೆ ಗ್ರಾಮಸ್ಥರಿಗೆ ನಿವೇಶನಗಳನ್ನ ಹಂಚಬೇಕು ಅಂತೇಳಿ ರಿಸರ್ವ್ ಆಗಿ ಇಟ್ಟಿದ್ದಂಥ ಜಾಗವನ್ನು ರಾಮಪ್ಪ ಈಗ ಕಬಳಿಸ್ಕೊಂಡು ಬೇಲಿ ಹಾಕಿ ಇದನ್ನು ಬೇರೆಯವರಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಹೀಗಾಗಿ ಇಡೀ ಗ್ರಾಮಸ್ಥರು ಈ ಒಂದು ನಕಲಿ ಡಾಕ್ಯುಮೆಂಟನ್ನು ಸೃಷ್ಟಿ ಮಾಡ್ಕೊಂಡಿರ್ತಕ್ಕಂತಹ ರಾಮಪ್ಪ ಏನಿದ್ದಾನೆ ಈತನ ವಿರುದ್ಧ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ನನ್ನ ಬಲಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ತೋರಿಸ ಗೌಡ್ರೆ ಹೇಳಿ. ಇದು ನಂದು ಅಂತಾನೆ ನೋಡಿದ್ದೆ. ನಾವು ಮನೆ ಕೊಟ್ಟಿದ್ದು ಸರ್, ನಾವು ಮನೆ ಕೊಟ್ಟಿದ್ದಿದೆಯಾ, ಇದೊಂದೇ ಮನೆ ನಾವು ಮನೆ ಕಟ್ಕೊಟ್ಟಿದ್ದು. ಊರೆಲ್ಲ ಸೇರಿ ಆ ಮನೆ ಕಟ್ಕೊಟ್ಟು. ಇಲ್ಲಿ ವಾಸ ಇಲ್ಲ ಈಗ, ಇದು ಪಾಳ್ಬಿಡ್ಬಿಟ್ಟವನೆ. ಈಗ ಅಲ್ಲಿ ಹೊಲ್ದ ಹತ್ರ ಹೋಗವನೆ. ಇಲ್ಲಿಲ್ಲ, ಇಲ್ಲಿ ದಿನ ಬರ್ತಾನೆ, ನೋಡ್ಕತ್ತಾನೆ, ಹೋಯ್ತಾನೆ. CC ಕ್ಯಾಮ್ರಾ ಹಾಕ್ಸೋರೆ ಇಲ್ಲಿ ಅದೇ ಹಿಂಗೆಲ್ಲ ದನ ಕಟ್ಟಾಕ್ತಾರೆ, ಇನ್ನೊಂದು ಮಾಡ್ತಾರೆ, ನಾನು ಸೈಟ್ಗೆ ಅದು ಮಾಡ್ತಾರೆ, ಇದು ಮಾಡ್ತಾರೆ ಅಂತ ಮಾಡವನೆ. ಆಮೇಲೆ ಇಲ್ಲಿ ಪಂಚಾಯತಿ ನೀರಲ್ಲಿ ನೋಡಿ ಇದಕ್ಕೆಲ್ಲ ತೆಂಗಿನ ಗಿಡ ನೆಟ್ಕೊಂಡು ಇವಕ್ಕೆಲ್ಲ ನೀರು ಹಾಕೋದು, ಇವೆಲ್ಲ ಮಾಡ್ತಾ ಇದ್ದಾನೆ ಇಲ್ಲಿ. ಈಗ ನೆಟ್ಟಿರೋದು ತೆಂಗಿನ ಗಿಡವ. ಗ್ರಾಮಸ್ಥರ ಜಾಗ, ಅವ್ರದ್ದು ಯಾರ್ದು ಅಲ್ಲ. ಈಗ ಸಸಿ ನಡೆದಿದೆ 1941ರಲ್ಲಿ ಗ್ರಾಮಕ್ಕೆ ಬಂದಿದ್ದು. ನೋಡಿ ಇದೆ ನನ್ನ ಪಕ್ಕ ಜಮೀನು, ದೇವನಾಯಕ ಈರ್ನಾಯಕ. ಅವತ್ತು ಬಂದು ನಾವು ನೆಲೆ ಊರ್ದವ್ರು ಇಲ್ಲಿಗೆ. ಇವನು ಬಂದು ಮೊನ್ನೆ ಸರ್ಕಾರದಿಂದ ಗ್ರಾಮಕ್ಕೆ ಅಂತ ಕೊಟ್ಟಿದ್ದಾರೆ ನಿವೇಶನ ಮಾಡ್ಕೊಳ್ಳಿಕ್ಕೆ 6 ಎಕರೆ. ಇದು ನಮಗೆ ಮಹಾರಾಜರು ಕೊಟ್ಟಂತ ಕೊಡುಗೆ. ಇದು ನಮ್ಗೆ ಅಲ್ಲಿ ಕನ್ನಡಿ ಕಟ್ಟೆ ಮುಳುಗಡೆ ಆದಾಗ ನಮ್ಗೆ ಅವಾರ್ಡ್ ಆದಂಥ ಜಮೀನು. ಈ ಸರ್ಕಾರ ನಮ್ಗೆ ಮೂಢಾತ್ಮರಾಗಿರೋದಕ್ಕೆ ಇದನ್ನ ಗ್ರಾಮ ಠಾಣ ಅದು ಇದೊಂದು ಮಾಡ್ಕೊಳ್ಳೋಕೆ ಗೊತ್ತಿಲ್ಲ. ಇವತ್ತು ಸರ್ಕಾರಿ ಬೀಳಾಗಿದೆ ಇದು ಊರು. ಇಲ್ಲ ಗ್ರಾಮ ಠಾಣ ಆಗಿಲ್ಲ, ಊರು ಸರ್ಕಾರಿ ಬೀಳಾಗೈತೆ. ಆ ಉದ್ದೇಶ ಇಟ್ಕೊಂಡು ಇವನು ನಮ್ಮ ಮೇಲೆಲ್ಲ ದೌರ್ಜನ್ಯ ಮಾಡ್ಕೊಂಡು, ನಮ್ಮದು ನಮ್ಮ ಅಪ್ಪನ ನಮ್ಮ ತಾತನಾಸ್ತಿ ಅಂತ ನಮಗೆ ಭಾರಿ ದೌರ್ಜನ್ಯ ಮಾಡ್ತಾರೆ ನಮ್ಮ ಮೇಲೆ. ಇದು ಒಂದಾನೊಂದು ಕಾಲದಲ್ಲಿ ಕಣ ಮಾಡ್ತಾ ಇದ್ರು. ನಮ್ಮ ತಂದೆಯವರು ಗುಂಡು ಎತ್ತರ ಗಾಡಿ 41ರಲ್ಲಿ ನಿಮ್ಮ ಗ್ರಾಮಸ್ಥರು ಕೊಟ್ಟಿರೋದ ಗ್ರಾಮ ಕೊಟ್ಟಿರೋದು. ಇದು ನೀವು ಇಲ್ಲಿ ನೆಲೆಯಾಗ್ರಪ್ಪ ಎತ್ತರವಾದ ಪ್ರದೇಶದ ಬದುಕಿ ನೀವು ಹೋಗಿ ಅಂತ ನಮ್ಗೆ ಅದು ಮುಳುಗಡೆ ಆದಾಗ ಅಲ್ಲಿ ನಾವು ಜಮೀನು ಕಳ್ಕೊಂಡ್ಬಂದ್ರೆ ಸರ್. ನಮ್ಮದು ಇಲ್ಲ, ನಾವು ಬಸ್ತಿ. ಬಸ್ತಿ ಅಲ್ಲಿ ಮುಳುಗೋಯ್ತಲ್ಲ ಸರ್, ಹಳೆ ಬಸ್ತಿ ನಾವು. ನಮ್ದು ಪೂನಹಳ್ಳಿ. ಕ್ಯಾರ್ಪೇಟೆ ತಾಲೂಕು ಪೂನಹಳ್ಳಿ ಮುಳುಗಡೆ ಆಗೋಯ್ತು. ಅದಕ್ಕೆ ನಿಮಗೆ ತುಳಸಿಪುರಕ್ಕೆ ಕರ್ಕೊಂಡ್ಬಂದು ಬಿಟ್ರು, ಜಮೀನು ಕೊಟ್ಟು ಇಲ್ಲಿ ಬಿಟ್ರು. ನನ್ನ ಮದುವೆ ಆಗಿ 60 ವರ್ಷ ಆಯಿತು. ಹೋದ ಮಾರ್ಚಿಗೆ ಆಚೆಗೆ ನಮ್ಮ ಅತ್ತೆ ನಮ್ಮ ಮಾವ ಎಷ್ಟು ವರ್ಷ ಇದ್ದರು. ಅವರು ಇದೆಲ್ಲ ಕಾಡ ಕಡ್ದು ಹಾವು ಕೀರ ಅದ್ರೊಳಗೆ ವಾಸ ಮಾಡಿದ್ರು. ವಾಸ ಮಾಡಿರ್ಲೆ ಈಗ ಈ ವಯ್ಯ ಆಚೆ ಊರಲ್ಲಿತ್ತು. ಅಲ್ಲಿಂದ ರಾಮಪ್ಪ ಅಲ್ಲಿತ್ತು. ಏನೋ ನಾನು ಇಲ್ಲಿ ಏನೋ ನಾವು ಒಬ್ರು ವಿದ್ಯಾವಂತರು ಅಧಿಕಾರಸ್ಥರು ನಮ್ಮ ಬಡವ್ರಿಗೆ ಒಂದು ಇರಲಿ ಅಂತ ನಾವೆಲ್ಲ ಹೋಕೆ ಕೊಟ್ಟು. ನೀವು ವಿದ್ಯಾವಂತರು ಇರಲಿ ಅಂತ ಹೇಳಿದ್ರೆ ನಿಮಗೆ ವಿದ್ಯೆ ಬುದ್ಧಿ ಹೇಳೋ ಬದಲು ನಿಮ್ಮೂರನ್ನೇ ಫೋರ್ಜರಿ ಮಾಡಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದೀನಲ್ಲ ಆತ. ಅವತ್ತು ಹೇಳಿದ್ರು ಅಲ್ಲಿ, ನೋಡಮ್ಮ ನನ್ನ ಅವತ್ತೆಲ್ಲ ನೀನು ಆ ಮೊರಕ್ಕ ಕಳ್ಸಕ್ಕ ಕರ್ಕೊಬಂದ್ಬಿಟ್ರಿ, ನನಗೆ ಹಿಂಗೆ ಮಾಡಿದ್ರಿ ಅಂತ ಹೇಳಿದ್ರು. ಅದಕ್ಕೆ ನಾನಂದೆ, ನಿಮ್ಮ ಹೀಗೆಲ್ಲ ಮಾಡ್ತಾರೆ ಅಂತಲ್ಲ, ವಿದ್ಯಾವಂತರು ಬುದ್ಧಿವಂತರು ನಮ್ಮ ತಾವು ಇರಲಿ ಬಡವ್ರು ಅಂತ ಕರ್ಕೊಬಂದು ನೀವು 30 ಎಕರೆ ಜಮೀನು 30 ಕುಂಟೆ ಜಮೀನ ಬರ್ಸ್ಕೊಳ್ಳಿ ಅಂತ ನಾವೇನು ಕರ್ಕೊಬಂದಿಲ್ಲ ಅಂತ ನಾನು ಅಂದೆ. ಬರ್ಸ್ಕೊಂಡಿವಿ ಅಂತ ಹೇಳಿದ್ರು. ಹಂಗಂದ್ರೆ ಅವ್ರ ಹೆಸರು ಬರ್ಸ್ಕೊಂಡವ್ರಿಗೆ ಅವ್ರಿಗೆ ಬಿಟ್ಕೊಡ್ತೀರಾ, ಹೋರಾಟ ಮಾಡ್ತೀರಾ, ಏನು ಯಾಕೆ ಪ್ರತಿಭಟನೆ ಮಾಡ್ತಿದ್ದೀರಿ ಊರವರೆಲ್ಲ ಅಂತ? ಬಿಟ್ಕೊಡಕ್ಕಿಲ್ಲ. ನಾವೆಲ್ಲರಿಗೂ ನಮಗೆ 4 5 ಗಂಡು ಮಕ್ಳವೆ ಹೆಣ್ಮಕ್ಳವೆ. ನಾವು ಇವರು ಬಿಟ್ಕೊಟ್ಬಿಟ್ಟು ನಾವು ಎಲ್ಲೋಗಿ ದನ ಕಟ್ಕೊಳ್ಳೋದು ವಾಸ ಇರೋದು ನಾವು ಬಿಟ್ಕೊಡಕ್ಕಿಲ್ಲ. ನಾವು ಗ್ರಾಮಕ್ಕೆ ನಮ್ಮೊಬ್ರಿಗೆಲ್ಲ ಇನ್ನೊಬ್ರಿಗೆಲ್ಲ ವಾದ ಮಾಡಿದವ್ರಿಗೆ ಎಲ್ರಿಗೂ ಒಬ್ಬರು ವಾದ ಮಾಡೋದು ಸರ್ವರ್ಗೂ ನಮ್ಮೂರವ್ರಿಗೆ. ಅವರು ನಿಮ್ಮ ಊರಲ್ಲಿ ಬಂದಿದ್ದಾರೆ ಅಂದಮೇಲೆ ಅವ್ರಿಗೂ ಕೊಟ್ಟಿರ್ಬೋದು ಭೂಮಿನ. ಅವ್ರಿಗೆ ಕೊಟ್ಟಿದ್ವಿ ಅಂತ ಅಂದರೆ ಈ ಮನೆ ಕೊಟ್ಟಿವಿ, ಈ ಸೈಟ್ ಕೊಟ್ಟಿವಿ, ಸಾಕು ನಿಮಗೆ ಅಂತ ಅಂದರೆ ಆ ಒಯ್ಯ ಹೇಳ್ತಾನೆ,
ನೀವು ಅಪ್ಪರ ಮಕ್ಳು ಎತ್ಕೊಬಿಟ್ಟಿದ್ದೀರಿ ನಿಮ್ಗೆ ಹಂಚಕ್ಕೆ ಕೆಟ್ಕಿಲ್ಲ ಅಂತ ಬಂದಿದ್ದೀರಾ ಅಂದ. ನಾವು ಅಪ್ಪರ ಮಕ್ಳು ಎತ್ತಿರೋದು ಈ ಸೈಟ್ ಹಂಚ್ಕೊಡೋಕ್ಕೆ ನಿಮ್ಮ ತಾವು ಈಸ್ಕೊಳಕ್ಕೆಲ್ಲ ಬಂದಿರೋದು. ನಮ್ಮ ಮದ್ಮುದು ಸಂಪಾದನೆ ಮಾಡಿರೋದು ಹಂಚ್ಕೊಡೋಕ್ಕೆ ನಾವು ಹಾಂ ಅಂತ ನಾನು ಅಂದೆ. ಅಯ್ಯೋ ಹುಷಾರಿಲ್ದೇ ಇರುವೆ ಬಳ್ಳೆ ಬೊಗಳೆ ಬಿಡ್ತಾನೆ. ಅಯ್ಯೋ ಒಂದು ಕಂಡ್ಗ ಸುಳ್ಳು ಇಲ್ಲಿಂದ ಬಿಲ್ಗಂಟ್ಲು ಅದೇ ಸುಳ್ಳು. ನಾವು ಹಂಗೆ ಸುಳ್ಳುಗಳು ಹೇಳೋರಲ್ಲ. ನಾವು ಅವ್ರ ಕಾಲಲ್ಲಿ ತೋರೋದ ನಾವು ಕೈಲಿ ಅವ್ರ ಮನೆ ಕೆಲಸ ಮಾಡೀವಿ. ಅಂಥದ್ಕೆ ಈ ವಯ್ಯ ಈಗ ಬಾಚ್ ಹಾಕಬಿಟ್ಟವ್ನಿ. ನಿಮ್ಮೂರವ್ರ ಮೇಲೆ ಕೇಸ್ ಬೇರೆ ಹಾಕಿದ್ರಂತೆ, ಕೋರ್ಟ್ ನಿಲ್ಸಿದಾರಂತಲ್ಲ? ಹಾಕವ್ರೆ, ಕೋರ್ಟ್ಗೂ ಹೋಗಿದ್ರು ಅಲ್ಲೇ ಒಂದಪ್ಪ, ಇಷ್ಟೆಲ್ಲ ಮಾಡಿದ್ರು. ಅದಕ್ಕೆ ನಾನು ಕಂಡಂಗೆ ನಾನು 60 ವರ್ಷದಲ್ಲಿ ಮದುವೆ ಆದವಳು, ನೀವು ಈ ಊರಿಗೆ ಸೊಪ್ತಾನೆ ಇತ್ತಿಲ್ವಲ್ಲ, ನೀವು ಇವತ್ತು ಬಂದು ಎಲ್ಲೋ ಅಲ್ಲಿ ಯಾರ್ದೋ ಜಮೀನ್ ಮೇಲೆ ಇದ್ರಿ ಜಗಲಿ ಮೇಲೆ ಬಂದ್ರಿ. ನೀವು ಬಂದ್ರಲ್ಲ, ಅಕ್ಕಿ ಕೊಡ್ತಿದ್ರು, ಪರಿಚಯ ಆಗಿದ್ರು, ಬರಲಿ ಬಿಡು ಅಂದ್ಬಿಟ್ಟು ನಾವು ಕರ್ಕೊಂಡಕ್ಕೆ ನೀವು 30 ಗುಂಟೆ ಜಮೀನೇ ಬರ್ಸ್ಕೊಂಡಿದ್ದೀರಲ್ಲ ಅಂತ ನಾವು ಕೇಳ್ದು. ಈ ವಯ್ಯ ಈಗೇನಂದ್ರೆ ನಮ್ಮ ಬುಡಕ್ಕೆಲ್ಲ ನಾನು 4 ಅಂದೇ ಕಟ್ಟಿವ್ನಿ, ನಾನು ಡಿಮಿಂಡ್ಗೆ ಹಾಕ್ಸ್ಕೊಂಡಿವ್ನಿ. ಯಾರನ್ನ ಹೇಳ್ಕೊಳ್ಳಿ ಹಾಕ್ಸ್ಕೊಂಡ್ರಿ ಡಿಮಿಂಡ್ಗೆ ಊರಕ್ಕ. ರಾಮಪ್ಪ ಅವ್ರ ಕತೆ ಗೊತ್ತಾ ನಿಮ್ಗೆ? ರಾಮಪ್ಪ ಅವ್ರು ಯಾರು, ಏನು ಕತೆ? ಅವರೇ ಬಂದ್ರು, ಸ್ಯಾನ್ಬನ್ಗಳಿಗೆ ಬಂದ್ರು, ಸೆಕ್ರೆಟರಿ ತನ ಆದ್ರು. ಇಲ್ಲಿಗೆ ಬಂದು ನಮ್ಮ ಅತ್ತೆ ನಮ್ಮ ಮಾವೆಲ್ಲ ಕರ್ಕೊಂಡ್ಬಂದು ಇಲ್ಲಿಗೆ ಇರಿಸ್ಕೊಂಡದಕ್ಕೆ ನಮಗೆ ಭಾರಿ ನೋವು ಕೊಡ್ತಾವ್ರೆ. ಭಾರಿ ನೋವು ಕೊಡ್ತಾರೆ. ಬಡಗ್ರಾಮ ನಮ್ದು, ಬಡಗ್ರಾಮ ಕೂಲಿ ಮಾಡ್ತಾರೆ ಇಲ್ಲ ಅಂತ ಅದ್ರಲ್ಲಿ ಭಾರಿ ನೋವು ಕೊಡ್ತಾವ್ರೆ ಇವರು. ಅವ್ರ ಮನೆ ನಾವು ಮಾಡಿ ಮಟ್ಟಿ ಇಲ್ಲಿ ಇರ್ಲಿ ಅಂದ್ಬಿಟ್ಟು ಒಂದು ಸಂತಾನನೂ ಸುಧಾ ಇಲ್ದಿರ್ತಿ ಗಂಜಿಗೆರೆಯಿಂದ ಬಂದ್ರು. ಆ ಸಂತಾನಕ್ಕೆ ನಮ್ಮ ತೋರಿಸಿಕೊಪ್ಲೆ ಕಾರಣ. ನಮ್ಮ ಆ ಸಂತಾನಕ್ಕೂ 2 ಮಕ್ಕಳಿಗೂ ಈ ಮಕ್ಳು ಇದ್ರು ಸುಳಿ ಸಂತಾನ ಇದಿರ್ತೀಯ. ಆ ಸಂತಾನಕ್ಕೂ ನಮ್ಮ ಗ್ರಾಮನೇ ಕಾರಣ ಆಗಿ ನಾವು ದೇವ್ರ ದಯ ಮಾಡಿ ಔಷಧಿ ಕೊಟ್ಟು ಇವ್ರ ಅತ್ತೆ ಅಮ್ಮನಿಗೆ ಒಂಥರ ಕೈ ಔಷಧಿ ಇತ್ತು ಆ ಕಾಲದಲ್ಲಿ ಮಕ್ಕಳಿಗೆ ಕೈ ಉಳ್ಕೊಳಕ್ಕೆ ತೀರ್ಸಕ್ಕೆ ಹೊಂಟವ್ರೆ. ಈಗ ಆ ಕೈ ಔಷಧಿ ಅಮ್ಮ ಇವ್ರ ಅತ್ತೆ ಕೊಟ್ಟು ಅದನ್ನು ಉಳಿಸಿ ನಾವು ಕಾದಿ ಅವ್ನು ರಾಮಪ್ಪ ಬರೋಗಂಟು ರಾಮೇಗೌಡರು ಬರೋಗಂಟು ನಾವು ಕಾಯ್ಕೊಂಡು ಮನೇಲಿ ಕಾಯ್ಕೊಂಡು ಉದ್ಧಾರ ಮಾಡೀವಿ. ಉದ್ಧಾರ ಮಾಡಿಲ್ಲ ಅಂತ ಅವ್ನು ಹೇಳ್ಬಿಡ್ಲಿ. ಈ ಥರ ನಮಗೆ ಮೋಸ ಮಾಡ್ತಾವ್ರೆ. ನಮಗೆಲ್ಲ ಮೂಡಾತ್ಮೂರ್ಗೆ ನಮ್ಮ ಬಡಗ್ರಾಮದಲ್ಲಿ ಮೂಡಾತ್ಮಾಗಿ ಈ ಥರ ಬೈತಾರೆ ಸರ್. ನನಗೆ ಬೋದ್ರು ಹಂಗೆ ಹಿಂಗೆ. ನಾನು ಇದೇ ಹೊಗೆ ಸೊಪ್ಪು ಎತ್ತಾ ಇದ್ದು. ಹೊಗೆ ಸೊಪ್ಪು ಎತ್ತಾ ಇರುವಾಗ ಅಲ್ಲ ಏನು ನೀವು ಆ ಗ್ರಾಮದಲ್ಲಿ ಸೆಕ್ರೆಟ್ರಿ ಆಗಿದ್ರಿ, ನೀವು ಸಾನ್ಬಾಗ್ನಳ್ಳಿಗೆ ಸೆಕ್ರೆಟರಿ ತನ ಆಗಿದ್ರಿ, ಅಲ್ಲೇ ಒಂದು ರೂಮಲ್ಲಿ ಇದ್ರಿ ನೀವು. ಅದಕ್ಕೆ ನಾವು ನಿಮ್ಗೊಂದು ಸೈಟ್ ಕೊಟ್ಟು ನಾವು ನಿಮ್ಮ ಮನೆ ಇರಿಸ್ಕೊಂಡಿದ್ಕೆ ಮತ್ತು ನಮ್ಮನ್ನೇ ಹೇಳಿಸ್ತಾ ಕುಂತಿದ್ದೀರಲ್ಲ, ಅದೇನೋ ಚುಂಚನಗಡ್ಡೆ ರಾಮದೇವ್ರು ಮಾಡೋದಂತಲ್ಲ ಹಂಗೆ ಮಾಡ್ತಾ ಇದ್ದೀರಲ್ಲ ಅಂತ ನಾನು ಅಂದೇನು. ಅದಕ್ಕೆ ಗಾದಿ ಅದನ್ನ ಹಂಗೆ ಮಾಡಿದ್ರಲ್ಲ ನೀವು ಯಾಕೆ ಅಂತ ರೋಡಲ್ಲಿ ಅಂದರು ಅಲ್ಲಿ ಆ ತೋಟದ ಮಗ್ಲಲ್ಲಿ. ಆಗ ನನಗೂ ಅವ್ರಿಗೂ ಮಾತು ನಡೆದು ಆಗ್ಲಿಯೇ ಆವಾಗಲೇ 2 ತಿಂಗಳಲ್ಲೇ ಮಾತು ನಡೆದು ಅಂಗಡಿ ತಾವು. ಆಗ ಹಂಗೆ ಹಿಂಗೆ ನಿನ್ನ ಗಂಡ ಹಂಗಾಡ್ದ, ನಿನ್ನ ಗಂಡ ಹಿಂಗೆ ಮಾಡ್ದ, ನಿನ್ನ ಗಂಡ ಹೋದ ಸಾತ್ತ ಬಿಟ್ಟ ಎಲ್ಲ ಸಾಯದೆ ಆ ಮಾತೆಲ್ಲ ಮಾತಾಡ್ಬಿಡಿ ಅಂತ ಅವ್ರಿಗೂ ನನಗೂ 4 ಮಾತು ನಡೆದು. ಅಷ್ಟೊಂದು ಜಾಗ ಒಂದು ಬಿಟ್ರೆ ತಿರ್ಗಾ ಆ ಕಡೆಗೂ ಎಲ್ಲ ತಂಗು ಸೊಸಿ ಅನ್ನೋದು ಅಲ್ಲೆಲ್ಲ ನೆಟ್ಕೊಂಡವ್ರೆ. ಈಗ ಇದನ್ನು ಬೇಕು ನಮಗೆ 30 ಗುಂಟೆ ಅಂತ ಬರ್ಸ್ಕೊತ. ಇಲ್ಲಿಗೆ ಬಂದಾಗ ಇವೆರಡು ಭೂಮಿ ಏನಿತ್ತು 30 ಗುಂಟೆ ರಸ್ತೆಯಿಂದ ಎಡಬಲದಲ್ಲಿರೋದು, ಇದನ್ನ ಯಾರು ಯೂಸ್ ಮಾಡ್ತಿದ್ರು, ಯಾರ ಅಸ್ತಿತ್ವದಲ್ಲಿತ್ತು ಅಂತ? ನಮ್ಮ ಗ್ರಾಮದಲ್ಲೇ ಇತ್ತು ಸರ್. ನಮ್ಮ ಗ್ರಾಮದಲ್ಲೇ ನಾವೇ ಕಣ ಮಾಡ್ಕೊಂಡಿದ್ದೋ, ಒಡ್ಡು ಮಾಡವು ರಾಗಿ ಒಡ್ಡು ಅಂತ ಕಣ ಮಾಡ್ಕೊಂಡಿದ್ದೋ ಏಕವ. ನಮ್ಮ ಈ ಗ್ರಾಮದ್ದೇ ಇದು. ಈ ನಮ್ಮ ಗ್ರಾಮದಲ್ಲೇ ಸರ್ ನಮಗೆ ಈಗ ಇಷ್ಟು ವರ್ಷದಿಂದ ನಾವು ದನ ಕರ ಕಟಾಕಂದು ರಾಗಿ ಎಲ್ಲ ಇಲ್ಲಿ ಹಾಕತ್ತಾ ಇದ್ದೋ. ನಮ್ದು ಊರೊಟ್ಟೊಂದು ಜಾಗ ಇಲ್ಲಿ ಇತ್ತು. ನಮಗೆ ಊರೊಟ್ಟೊಂದು ಜಾಗ ಅಂದ್ಬಿಟ್ಟು ನಾವೆಲ್ಲ ಕೆಲಸ ಮಾಡ್ಕೊತಾ ಇದ್ದೋ. ಇವರು ಅಧಿಕಾರಿಗಳು ಕಟ್ಕೊಂಡು 3 ವರ್ಷದಿಂದನೇ ಇವರು ಕಂದೆ ಕಟ್ಟಿ ಇವ್ರ ಹೆಸರು ತಗೊಂಡವ್ರೆ. ನಮಗೆ ಇದು ಗೊತ್ತಿರಲಿಲ್ಲ. ನಮಗೆ ಹೋದ ವರ್ಷದಿಂದ ಇಲ್ಲಿ ದನ ಕಟ್ಟಾಕಕ್ಕೆ ಜಾಗ ಬಿಡ್ತಾ ಇರಲಿಲ್ಲ. 1 ವರ್ಷದಿಂದ ಈ ತೆಂಗಿನ ಗಿಡ ನೆಟ್ಟಾಗ ನಮಗೆ ಗೊತ್ತಾಯ್ತು. ನಾವು ಪಂಚಾಯತಿಗೆ ಹೋಗಿ ಕೇಳ್ಬೇಕಾದ್ರೆ 3 ವರ್ಷದಲ್ಲಿ ಅಧಿಕಾರಿಗಳು ಕಟ್ಕೊಂಡು ಇವರು ನಮ್ಮ 3 ಜನಕ್ಕೆಲ್ಲ ಮೋಸ ಮಾಡವ್ರೆ. ನಮಗೆ ನ್ಯಾಯ ಸಿಗಬೇಕು. ಗ್ರಾಮಸ್ಥರು ಸಿಗ್ನೇಚರ್ ಇಲ್ದೇ ಅದು ಹೆಂಗೆ ಪಂಚಾಯತಿಲಿ ಅವ್ರ ಹೆಸರಿಗೆ ಕೂರಿಸ್ಬಿಟ್ರು? ಪಂಚಾಯತಿಲಿ ಯಾರು ಮಾಡವ್ರೆ ಅಂತ ತನಿಖೆ ಆಗಬೇಕು. ಮತ್ತು ಅವರು ಫಸ್ಟು ಯಾರು ಮಾಡಿಕೊಟ್ಟವ್ರೆ ಅಂತ PDO ತನಿಖೆ ಮಾಡಬೇಕು. ನಮ್ಮೂರು ಜಾಗ ಹೋದ ವರ್ಷದಿಂದ ಇವರು 1 ವರ್ಷದಿಂದ ನಮ್ಮನ್ನು ಒಬ್ಬರು ಈ ಜಾಗಕ್ಕೆ ಕೂಡ್ತಾ ಇಲ್ಲ. ಹೋದ್ರೆ ಕಲ್ತಾಗ ಹೊಡಿತಾರೆ, ಮತ್ತು ಪೊಲೀಸ್ನವ್ರು ಕರ್ಕೊಬರ್ತಾರೆ. ರಾಮಪ್ಪ ಅವರು ಈ ಜಾಗಕ್ಕೆ ನಾನು ಕೂಡ್ತಾ ಇಲ್ಲ, ನಾನೇ ಟ್ಯಾಕ್ಟರ್ ತಗೊಬಂದು ಉಳುಮೆ ಮಾಡೋಕ್ಕೆ ಬಂದೆ, ಪೊಲೀಸ್ನವ್ರು ಕರ್ಕೊಬಂದರು. ಮತ್ತು ಯಾರು 3 ವರ್ಷದಿಂದ ಅವರು ಯಾರನ್ನೂ ಇಲ್ಲಿ ಏನು ಮಾಡ್ತಾ ಇರಲಿಲ್ಲ. ನಾವೆಲ್ಲರೂ ಇಲ್ಲಿ ರಾಗಿ ಹಾಕತ್ತಾ ಇದ್ದೋ, ದನ ಕಟ್ತಾ ಇದ್ದೋ ಈ ಜಾಗದಲ್ಲಿ. ಸಾಹೇಬ್ರು ಇದೇ ಜಾಗಕ್ಕೆ ಬಂದು ನಾನೇ ವಿಜಯಶಂಕರ್ ಅವರು
ನಾನು ಇಲ್ಲಿ ಕಣ ಹಾಕಿ ರಾಶೆ ಮಾಡಿದೆ, ಬಂದು ರಾಶೆಗೆ ಕೈ ಮುಗಿದು ಇನ್ನೂ ಹೆಚ್ಚೋಗಲು ಕೊಡ್ಲಿಕ್ಕನಪ್ಪ ಈ ಊರಿಗೆ ಅಂದ್ಬಿಟ್ಟು ಬುದ್ಧಿಯವರು ಬಂದು ಸಾಹೇಬರು ಕೈ ಮುಗಿದು ಬೇಕಾದ್ರೆ ಅವ್ರನ್ನ ಕೇಳಿ ಹೋದಾಗ ತುಳಸಿ ಕೊಪ್ಪಲಲ್ಲಿ ನೀವು ಹೋಗಿ ಒಂದ್ಸರಿ ರಾಗಿಯ ರಾಶೆ ಪೂಜೆ ಮಾಡಿದ್ರ ಅಂತ ಅವರೇ ಬಂದು ಅಡ್ಡಿ ಬಿದ್ದು ನಮಸ್ಕಾರ ಮಾಡ್ಕೊಂಡು ಎಲ್ರಿಗೂ ಹೋಗಿದ್ರು. ಅಂಥ ಕಾಲದಲ್ಲೂ ನಾವು ಕಣನೇ ಮಾಡ್ತಾಯಿದ್ದು. ಟೆಕ್ನಾಲಜಿ ಇಷ್ಟೊಂದು ದೊಡ್ಡದಾಗಿ ಬೆಳೆದಿದೆ, ಬೆರಳು ತುದಿಯಲ್ಲಿ ಏನು ಬೇಕಾದ್ರೂ ಮಾಹಿತಿ ಸಿಗುತ್ತೆ. ಇಡೀ ಗ್ರಾಮದ 30 ಗುಂಟೆ ಜಮೀನನ್ನು ಆತ ಒಡ್ಕೊಳ್ತಾನೆ ಅಂತ ಹೇಳಿದ್ರೆ ಏನು ಅರ್ಥ ಅಂತ ಗೊತ್ತೇ ಇಲ್ಲ. ಇದು ಒಳಗುಟ್ಟೆಲೆ ಹೋಗಿ ಇಟ್ಕೊಂಡು PDO ಮತ್ತೆ ಸೆಕ್ರೆಟರಿ ಇಟ್ಕೊಂಡು ದುಡ್ಡು ಕೊಟ್ಟು ಮಾಡ್ಕೊಂಡಿರೋದು. ನೀವು ದುಡ್ಡು ಕೊಟ್ರೆ ಏನು ಬೇಕಾದ್ರೆ ಮಾಡ್ಕೊಡ್ತಾರೆ PDO. ನಮ್ಮ ತಾಯಿದ ನಮಗೆ ಬರೀ ಪೋತಿ ಕಥೆ ಮಾಡ್ಕೊಡ್ತಾರಲ್ಲ ಸಾಹೇಬ್ರುಗಳು. ಕಾನೂನು ಅಷ್ಟು ಭದ್ರವಾಗಿ ಇಟ್ಕೊಂಡ್ರೆ ಇವ್ರಿಗೆ ಹೆಂಗೆ ಮಾಡ್ಕೊಡ್ತಾರೆ ಸರ್ ಇವರು? ಎಷ್ಟು ಲಕ್ಷ ಲಂಚ ಕೊಟ್ಟಿರ್ಬೋದು. ಇದೆಲ್ಲ ತನಿಖೆ ಆಗಬೇಕು. ನೀವು TV ಮಾಧ್ಯಮದವರೆಲ್ಲ ಬಂದಿದ್ದೀರಿ, ನಮ್ಮ ಸ್ನೇಹಿತರು, ನಮ್ಗೆ ನ್ಯಾಯ ಸಿಗಬೇಕು. ಅವನು ಮಾಡಿಕೊಟ್ರೆ ಅವನು ಅಮ್ಮನತ್ತಾಗಬೇಕು. ಆದರೆ ನಾವು ಹುಡಿಕೊಂಡೋಗಿ ಇವತ್ತು ಅವನ್ನ ಒತ್ಕ ಬಂದಿಲ್ಲ ಕಟಾಕಳವು ಅಷ್ಟು. ಅವನ ಹೆಸರು ಶಿವಕುಮಾರ್ ಅಂದ್ಬಿಟ್ಟು PDO ನಮ್ಮ ಬೋಳ್ ಈಗ ಮಾಡ್ರೆ ಸರ್ 2004ರಲ್ಲಿ. ಅಲ್ಲ ರೀ, 41ರಲ್ಲಿ ನಿಮಗೆ ಕೊಟ್ಟಿರೋದು ಭೂಮಿ. ಈಗ 2023-24ರಲ್ಲಿ ಹೆಂಗ್ರಿ ಇವ್ರ ಹೆಸರು ಕೊಡಿಸ್ತಾರೆ? 24ರಲ್ಲಿ ಮಾಡಿದ್ರೆ ನಮ್ಮ ಮೆಂಬರೇ ಹೇಳ್ತಾವನಲ್ಲ ಸರ್. ನಿಮ್ಮನ್ನ ಈ ಗ್ರಾಮಸ್ಥರು ಮೆಂಬರ್ ಆಗಿ ಆಯ್ಕೆ ಮಾಡಿರೋದು ಈ ಜನಗಳ ಸಮಸ್ಯೆನ ಬಗೆಹರಿಸಿ, ಅವಿದ್ಯಾವಂತರಿದ್ದಾರೆ ನಮ್ಮ ಕಷ್ಟನ ನೋಡ್ಲಿ ಅಂತ. ನೀವು ಅಲ್ಲಿ ಗ್ರಾಮ ಪಂಚಾಯತಿ ಮೆಂಬರ್ ಇದ್ದೀರಾ, ನಿಮ್ಮ PDO ನಿಮ್ಗೆ ಗೊತ್ತಿಲ್ಲ ನಿಮ್ಮೂರ ಆಸ್ತಿನ ಹೆಂಗ್ರಿ ಬರ್ಕೊಡ್ತಾನೆ ಬೇರೆಯವ್ರಿಗೆ? ನನಗೆ ಗೊತ್ತಿಲ್ಲದಾಗ ಸರ್ ನನಗೆ ಗೊತ್ತಾದ ಮೇಲೆ ನಾನು ಪೈಲ ಪತ್ತೆ ಮಾಡ್ಕೊಂಡಿದ್ದೀನಿ. ಯಾವಾಗ ಇವ್ರು ಮಾಡ್ಕೊಡ್ರೋದು 24ರಲ್ಲಿ, ನಾನು 24ರಲ್ಲಿ ಪತ್ತೆ ಮಾಡಿ ಗ್ರಾಮಸ್ಥರಿಗೆ ನೋಟಿಸ್ ಕೊಡಿಸಿದ್ದೀನಿ. ಆಗಲೇ ಹಿಂದೆ ಆಗಿರೋದು ಗೊತ್ತಿಲ್ಲ. ನೀವು ಅಧಿಕಾರದಲ್ಲಿ ಇದ್ದಾಗಲೇ ಈ ತರದ ಅಕ್ರಮ ಆಗಿದೆ ಅಲ್ಲ? ನಮ್ಗೆ ಗೊತ್ತಿಲ್ಲ ಸರ್, ನನಗೆ ಗೊತ್ತಿಲ್ಲ. PDO ಅದೇ ವಿಚಾರಕ್ಕೆ ನಾವು ಇದು ಮಾಡಿಸ್ತೇವೆ, ಹೋಗಿ MLA ಹೇಳ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ತೇವೆ. ಬೇಡಪ್ಪ ಇಂಥ ನಮ್ಮ ಮನಸ್ಸಲ್ಲೇ ಬೇಡ ಅಂದ್ಬಿಟ್ಟು. ನನಗೆ ಗೊತ್ತಿಲ್ಲ ಸರ್. ಮೀಟಿಂಗಲ್ಲೂ ನಾನು ರದ್ದು ಮಾಡಿದ್ದೀನಿ ಸರ್. ರೆಗ್ಯುಲೇಷನ್ ಬುಕ್ಕೇ ಬರೋದಿಲ್ಲ, ರೆಗ್ಯುಲೇಷನ್ ಬುಕ್ಕು ಬರೋದಿಲ್ಲ, ಆದರೂ ಮಾಡಿದ್ದಾರೆ. ಸತ್ಯ ಮಾಡಲಿ ಅವ್ನು ಬಂದಿ ನಾನು ಬೇಕಾದ್ರೆ ಎಲ್ಲಕ್ಕೂ ನಡೀತೀನಿ. ಆದರೆ ಅವರು ಭಾರಿ ಫೋರ್ಜರಿ ಮಾಡ್ತಾನೆ. ಅವನು ದುಡ್ಡುಗಾಗಿ ನಿಂತಿದ್ದಾನೆ. ಈ ವಯ್ಯ ಅವರು ದುಡ್ಡುಗಾಗಿ ನಿಂತಿದ್ದಾರೆ, ಅಧಿಕಾರಿಗಳು ದುಡ್ಡುಗಾಗಿ ನಿಂತಿದ್ದಾರೆ. ದುಡ್ಡು ಕೊಟ್ಟರೆ ಏನು ಬೇಕಾದ್ರೂ ಮಾಡ್ತಾವ್ರೆ ಅನ್ನೋದು ಇದೇ ಸಾಕ್ಷಿ, ನನಗೆ ಬೇರೆ ಸಾಕ್ಷಿನೇ ಅಲ್ಲ ಸರ್. ನಾನು ಸಾರ್ವಜನಿಕ ಪಾಪ ಇಲ್ಲಿ ನಮ್ಮೂರವರು ಮುಜ್ಜೊತ್ತು ನೋಡಿದ್ರೆ ಪಾಪ ನಮಗೆ ತುಂಬ ಬೇಜಾರಾಗಿದೆ. ನನ್ನ ಕಳಿಸಿದ್ದಾರೆ, ನನ್ನ ಇದರಲ್ಲಿ ಈ ಥರ ಆಯಿತು ಅಂತ ನನಗೆ ನೋವಾಗಿ ನಾನು ಸುತ್ತಾ ಇದ್ದೀನಿ ಸರ್, ಹಗಲು ರಾತ್ರಿ ಸುತ್ತಾ ಇದ್ದೀನಿ. ಈ ವಿಚಾರದಲ್ಲಿ MLA ಹರೀಶ್ ಗೌಡ್ರು ಗಮನಕ್ಕೆ ತಂದಿದ್ದೀರಾ? ಗಮನಕ್ಕೆ ತಂದು ಸರ್ ಬಿಳಿಕೆರೆಗೆ ಗಮನಕ್ಕೆ ತಂದು, MLA ಗಮನಕ್ಕೆ ತಂದು ನಾವು ಹೋಗಿ ಯಜಮಾನರು ನಾವೆಲ್ಲ ತಂದು MLA ಗಮನಕ್ಕೆ ತಂದೆ, ಈ ಥರ ಫೋರ್ಜರಿ ಆಗಿದೆ ನೋಡಪ್ಪ ಅಂದ್ಬಿಟ್ಟು. ಆಗ ಏನು ಹೇಳಿದ್ರು, MLA ಕಾಂಟ್ಯಾಕ್ಟ್ ಮಾಡಬೇಕು ಅಂದರು. MLA ಕಾಂಟ್ಯಾಕ್ಟ್ ಮಾಡಿದಾಗ ಹುಣಸೂರಿಗೆ ಹೋದ. ನಾವು ಹುಣಸೂರಿಗೆ ಹೋದಾಗ ಯಜಮಾನರು ಮುಖಂಡರು ಎಲ್ಲ ಹೋದಾಗ MLA ಏನು ಮಾಡಿದ್ರು, ಇವತ್ತು ಫ್ರೀಯಾಗಿಲ್ಲ, ಮಾತಾಡೋಕ್ಕಾಗಲ್ಲ, ಬಿಳಿಕೆರೆಗೆ ಬಂದುಬಿಡಿ, ನಾಳೆ KS ಕುಮಾರ್ ಅವ್ರ ಮನೆಗೆ ಬನ್ನಿ ಅಂತ ಅಂದರು. ಕುಮಾರಣ್ಣ ಮನೆಗೆ ನಾವು ಎಲ್ಲ ಗ್ರಾಮದವರು ಮಂತಪ್ಪ ಈಗ ಏನಿದ್ದೀವಿ ಎಲ್ಲ ವ್ಯಾನ್ ಮಾಡ್ಕೊಂಡು ಹೋದಾಗ MLA ಅವರು ಎಲ್ಲ ಕುಂತು ನೋಡಿದ್ರು, ಎಲ್ಲ ವಾತಾವರಣ ನೋಡಿದ್ರು, ಇಲ್ಲಿ ವಿತರಣ ಎಲ್ಲ ನೋಡಿದ್ರು, ಪತ್ರ ಎಲ್ಲ ನೋಡಿದ್ರು. ಪತ್ರ ತರಂದಾಗ PDO ಹೇಳಿದ್ರು, ಅಮ್ಮ ಇದ್ರಲ್ಲಿ ಏನಿಲ್ಲ ಮುಡುಗಮ್ಮ ಅದ, ಇದು ಮಾಡಬೇಡಿ ಆಯ್ತಪ್ಪ. ಈಗ ನಿಮ್ಮ ಗ್ರಾಮದಿಂದ ಏನು ಕೊಡ್ತೀರಿ ತೀರ್ಮಾನ ಅಂತ ಕೇಳಿದ್ರು ನಮ್ಮ ಯಜಮಾನರುಗಳು, ನಮ್ಮ ಮುಖಂಡರು. ಆಯಿತು ಸರ್, ಹಂಗಾದ್ಮೇಲೆ 2 ಸೈಟ್ ಕೊಡ್ತೀವಿ ಬಿಡಿ, ಕಟ್ಟೋದೊಂದು ಎಷ್ಟೋ ಒಂದು ಕೊಡ್ತೀವಿ, ಖಾಲಿ ಸೈಟ್ ಒಂದು ಕೊಡ್ತೀವಿ ಅಂತ MLA ಅವರು ತೀರ್ಮಾನ ಕೊಟ್ಟರು. ಅಲಿವೇಶನ್ ಮಾಡೋಕ್ಕೆ ನಾವು ಜಾಗ ಹದ್ಬಸ್ತು ಮಾಡೋಕ್ಕೆ ಸರ್ವೆಗೆ ಅರ್ಜಿ ಹಾಕಿದ್ದೀವಿ. ಹದ್ಬಸ್ತು ಬರೋದು ಅಷ್ಟೊತ್ತಿಗೆ ನಮಗೆ ಕೋರ್ಟ್ಗೆ ಹಾಕಿದ್ದಾನೆ ಎಲ್ಲರಿಗೂ ಸೇರಿ. MLA ಮಾತನ್ನೇ ಬೆಲೆ ಕೊಟ್ಟಿಲ್ಲ, ಇನ್ನು ನಮಗೆ ಬೆಲೆ ಕೊಡ್ತಾರ? ಸರ್ಕಾರಿ ಅಧಿಕಾರಿಗೆ ಬೆಲೆ ಕೊಟ್ಟಿಲ್ಲ, ಒಬ್ಬ MLAಗೂ ಬೆಲೆ ಕೊಟ್ಟಿಲ್ಲ. ನಮ್ಗೆ ಕಂಪ್ಲೇಂಟ್ ಮಾಡಿ ನಾನು ಕೋರ್ಟ್ಗೆ ಹಾಕಿನಿ ಅಂತ ಹೇಳ್ದ. MLA ಮುಂದೆ ನಾನು ಕೋರ್ಟ್ಗೆ ಹಾಕಿನಿ ಅಂತ ಹೇಳ್ದ. ಕೋರ್ಟ್ಗೆ ಹಾಕ್ಬೇಡಪ್ಪ, ಈಗ ಊರವ್ರು ಒಪ್ಕೊಂಡವ್ರೆ, ನೀನು ಅವೆಲ್ಲ ಮಾಡಬೇಡ, ಯಾಕೆ ಅವರೆಲ್ಲ ಮುಗ್ದ್ರವ್ರೆ ಊರವರು ಅಂದ. ಅವನೇನು ಹೇಳ್ದ ಅಂದರೆ, ಸಿದ್ದರಾಮಯ್ಯನವ್ರಿಗೆ ಚೀಫ್ ಮಿನಿಸ್ಟ್ರಿಗೆ ಬರ್ದೀನಿ, DC ಬರ್ದೀನಿ, ಎಲ್ಲನೂ ಬರ್ದೀನಿ ಅಂದ. ಅದಕ್ಕೆ ಅವ್ರು ಹೇಳಿದ್ರು, ನೀನು ವಿದ್ಯಾವಂತ ಬಾ, ಅವರೆಲ್ಲ ಅವಿದ್ಯಾವಂತರು, ನೀನು ಎಲ್ಲಿಗೆ ಬೇಕಾದ್ರೂ ಬರೀತಿದೆಯೇ, ನೀನು ಬರ್ಕೋ, ಊರವ್ರು ಒಪ್ಕೊಂಡವ್ರೆ, ಗೌರವವಾಗಿ ನಿನ್ಗೊಂದು ಸೈಟ್ ಕೊಡ್ತೀವಿ ಅಂತ ಹೇಳಿದ್ರೆ ಸುಮ್ಮನೆ ಹೋಗೋ ಗಂಭೀರದಲ್ಲಿ, ಇನ್ನೇನು ಮಾಡಬೇಡ ಅಂದರು. ಇಲ್ಲ ಹಂಗೆ ಅಷ್ಟಾದ್ಮೇಲೆ 5 ಜನ ಸೇರಿಸಿ ಕಂಪ್ಲೇಂಟ್ ಮಾಡ್ದ. ಯಾರ್ಯಾರಿಗೆ ಪಾರ್ಟಿ ಮಾಡಿದ್ದಾರೆ ನಿಮ್ಗೆ? ನಾನೇ ಮೊದಲನೇ ಆರೋಪಿ ರಾಜೇಗೌಡ, 2ನೇದು ಕರಿನಾಯ್ಕ, 3ನೇದು ಪ್ರಕಾಶ್ ನಾಯ್ಕ, 4ನೇದು ಶೇಖರೇಗೌಡ. ಸರ್ ನೋಡಿ, ಹಂಗೆ ನೋಡಿ ನಿಮ್ಗೆ ಹೇಳ್ತೀನಿ, ನಾನು ಕುರುಬಗೌಡ ರಾಜೇಗೌಡ, ನಾಯಕ ಕರಿನಾಯ್ಕ, ಒಕ್ಕಲಗೌಡ ಶೇಖರೇಗೌಡ, ನಾಯಕ ಮೆಂಬರು ಇವನು ನಾಯಕರು ನಾಗರಾಜೇಗೌಡ, ಕುರುಬಗೌಡರು. ಕುರುಬರು 20 ಕೊಳ ಇವೆ, ನಾಯಕರು 20 ಕೊಳ ಇವೆ. ಅದಕ್ಕೆ 7 ಸೇರಿಸ್ತಾ, ಇವರು ಒಂದೇ ಕೊಳ ಇರೋದು, ಅವರು ಒಬ್ಬರು ಸೇರಿಸ್ತಾ. ಆಮೇಲೆ ನಿಮಗೆ ನಿಮ್ಮ ಮಾಧ್ಯಮದವ್ರಿಗೆ ಕೈ ಮುಗಿದು ಹೇಳ್ತೀನಿ, ತಾವು ಆಗಮಿಸಿದ್ರಿ, ನಿಮ್ಮ ಕೇಳನೇ ಇದು ಸರಿಯಾಗಿ ಕ್ಲಿಯರ್ ಆಗಬೇಕು, ನ್ಯಾಯ ಸಿಗ್ಬೇಕು ನಮಗೆ. ಯಾಕೆಂದರೆ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಈಗ ಇಷ್ಟೊಂದು ಜನ ಆಕ್ರೋಶಗೊಂಡಿದ್ರಿ, ನಿಮ್ಮೂರು ಜಾಗ 41ರಲ್ಲಿ ಕೊಟ್ಟಿದ್ದು, ನೀವು ಮೂಲತಃ ಕೇರ್ಪೇಟೆ ಭಾಗದವರು, KRS ಕಟ್ಟುವಾಗ ಮುಳುಗಡೆ ಆಯಿತು, ಬದುಕು ಕಟ್ಕೊಂಡಿದ್ದೀರಾ, ಕೂಲಿ ಕಂಬಳ ಮಾಡಿ ಬದುಕ್ತಿದ್ದೀರಾ. ಈ 30 ಗುಂಟೆ ಜಮೀನನ್ನು ಕೊಟ್ಟರೆ ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೂ ಒಂದು ಸನ್ನಿವೇಶನೋ ಅಥವಾ ಗ್ರಾಮದ ಒಳ್ಳೆ ಉದ್ದೇಶಕ್ಕೆ ಬಳಸ್ಕೊಳ್ತೀರಾ?
ನಾಳೆ ದಿನ ಆ ವ್ಯಕ್ತಿ ಪದೇ ಪದೇ ಬಂದು ಪೊಲೀಸ್ ಕರ್ಕೊಂಡ್ಬಂದು ನಿಮಗೆಲ್ಲ ಒಕ್ಕಲು ಎಬ್ಸಿದ್ರೆ ಏನು ಮಾಡ್ತೀರಿ? ನಾವು ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಸರ್. ನಾವು ಒಂದೇ ಒಂದು ಕುಂಟೆ ಕೊಡಲ್ಲ ಸರ್. ನಾವು ಅವನು ಏನು ಎಲ್ಲೂ ಕರ್ಕೊಂಡೋಗಿ ಸೇರಿಸಿದ್ರು ನಾವು ಹೋಗಿ ಸಿದ್ಧವಾಗಿವಿ. ಇಡೀ ಊರೇ ಅವರು ಎಲ್ಲಿಗಾರ ಕರ್ಕೋಲೆ. ಆಮೇಲೆ ಇನ್ನೊಂದು ಹೇಳ್ತೀವಿ, ನಮಗೆ ಕೋರ್ಟ್ಗೆ ಹೋಗೋಕ್ಕೆ ಸೈಚನೆ ಇರಿಕಿಲ್ವ, ದುಡ್ಡು ಇರಿಕಿಲ್ವ, ಆಗೆಲ್ಲ ಇಸ ತಗೊಳ್ಳೋದಲ್ಲಿ, ಅವರೆಲ್ಲ ಇಸ ತಗೊಳ್ಳೋದಲ್ಲಿ. ಯಾಕೆಂದ್ರೆ ಅವನು ಬೆಂಗಳೂರಿಗೆ ಹೋದ್ರೆ ನಾವು ಬೆಂಗಳೂರಿಗೆ ಹೋಗಕ್ಕದ್ದ, ನಾವೆಲ್ಲಿ ತರೋದು ದುಡ್ಡ? ನ್ಯಾಯ ಸಿಗ್ತಿಲ್ವಾ ಅಂತ. ಅಲ್ಲ, ನ್ಯಾಯ ಸಿಗದಾಗ ನಾವೇನು ಮಾಡಬೇಕು? ಯಾರು ನ್ಯಾಯ ಕೊಡ್ದಾಗ ನಾವೇನು ಮಾಡಬೇಕು? ಇಡೀ ಊರೇ ಎಲ್ಲ ಇಸ ತಗೊಳ್ಳೋದು. ಸಮಸ್ಯೆನ ಎದುರಿಸ್ಬೇಕಾ, ಸಾಯ್ತೀರಿ ಅಂತ ಹೇಳದ ಸರ್? ಏನು ಈಗ ನಮ್ಮ ಶಕ್ತಿ ಇರಗಡೆ ಎದುರಿಸ್ತೀವಿ. ಆಗದೇದಾಗ ಏನು ಮಾಡ್ಬೇಕು ಹೇಳಿ? ಆಗದೇದಾಗ ಅವನು ಆಗ ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಷ್ಟೇ. JJMದು 3 ವರ್ಷ ಆಯಿತು. ಇಲ್ಲ, ನೀರು ಬಿಟ್ಟೇ ಇಲ್ಲ, ಕಲೆಕ್ಷನ್ನೇ ಕೊಟ್ಟಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ ಊರೊಳಗಡೆ ಪೈಪ್ ಹಾಕೋಕ್ಕೆ ಎಲ್ಲ ಈ ಚಿರಂಡಿ ಹೊಡೆದ್ರಲ್ಲ, ಪೈಪ್ ಹಾಕಿದ್ರಲ್ಲ, ಆ ಚಿರಂಡಿಗಳು ಒಂದು ಮುಚ್ಚಿಲ್ಲ. ಇಲ್ಲಿ ನಾವು MLA ಇವರು ಮಂಜುನಾಥ್ ಅವರು ಇದ್ದಾಗ ಕಾಂಕ್ರೀಟ್ ರಸ್ತೆ, ಕಾಂಕ್ರೀಟ್ ಇದೆಲ್ಲ ಮಾಡಿಸಿರೋದು. ಅದು ಈ ಕಬ್ಬಣ ಎಲ್ಲ ಎಡ್ರಕಂದ ಮೇಕೆ ಅದೇ ಬಂದೇ ಇಲ್ಲ ಸರ್. ಇಲ್ಲ, ಟ್ಯಾಂಕ್ ಅವನ ಹೆಸರಲ್ಲಿಲ್ಲ. ಇದು GGMನವ್ರು ಮಾಡಿರೋದು. ಅವನು ಎಷ್ಟೇ ಹೇಳಿದ್ರು ಕೂಡ ಕಂಟ್ರೋಲ್ ಥರ ಬಂದು ಕೆಲಸ ಮಾಡಿಲ್ಲ. 3 ವರ್ಷದ ಹಿಂದೆ. ಕೆವರಿಂಗೇ ಆಗಲಿಲ್ಲ. ಅದೇನು ಮಾಡಿದನೋ ಅಲ್ಲಿ ಬೋರ್ಡು ಹಾಕವ್ರೆ, ಅಲ್ಲಿ ಬೋರ್ಡು ಒಂಚೂರು ನೋಡ್ಬಿಡಿ. ಈಗ ಅಲ್ಲಿ ರೋಡ್ ಹತ್ರ ನೀರಿಗೆ ಸರ್ ಮಿನಿ ವಾಟರ್ ಇದೆಯಲ್ಲ, ಆ ಮಿನಿ ವಾಟ್ರಲ್ಲಿ ಹೆಂಗೋ ಕಾಲ ಮಾಡ್ತಾ ಇದ್ವಿ ಸರ್. ಹಂಗೆ ಮಾಡಿರೋದು. ಈಗ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಈ ರಾಜ್ಯ ಕಂಡಂತಹ ಅಪರೂಪದ ಮಾಜಿ ಮುಖ್ಯಮಂತ್ರಿ ದೇವರಾಜ ಅರಸೂರವರ ಕರ್ಮಭೂಮಿ ಹುಣಸೂರು ಹೋಬಳಿಯಲ್ಲಿ ಬರ್ತಕ್ಕಂಥ ತುಳಸಿಕೊಪ್ಪಲಿನ ಗ್ರಾಮಸ್ಥರ ಮಾತು. KRS ಡ್ಯಾಮನ್ನು ಕಟ್ಟತಕ್ಕಂಥ ಸಂದರ್ಭದಲ್ಲಿ ಇಷ್ಟು ಕುಟುಂಬಗಳು ಅಲ್ಲಿ ಮುಳುಗಡೆ ಆಗ್ತದೆ, ಆ ಕುಟುಂಬದ ಆಸ್ತಿ ಮುಳುಗಡೆ ಆಗುತ್ತೆ. ಆ ಸಂದರ್ಭದಲ್ಲಿ ಆ ಇಡೀ ಗ್ರಾಮವನ್ನು ಇಲ್ಲಿಗೆ ಶಿಫ್ಟ್ ಮಾಡ್ತಾರೆ. ತುಳಸಿಕೊಪ್ಪಲು ಅಂತ ಹೇಳ್ತಾರೆ. 41ರಲ್ಲಿ ಇವರಿಗೆ ಭೂಮಿಯನ್ನು ಮಂಜೂರು ಮಾಡಿಕೊಟ್ಟಿರ್ತಾರೆ. ಆದರೆ ಈತ 72ರಲ್ಲಿ ಈ ಒಂದು ರಾಮಪ್ಪ ಏನಿದೆ ಈ ಗ್ರಾಮಕ್ಕೆ ಬಂದಿರಲಿಲ್ಲ. ಅವಾಗಲೇ ಆತನ ಹೆಸರಿಗೆ ಹಕ್ಕುಪತ್ರವನ್ನು ಮಾಡಿಸ್ಕೊಂಡಿದ್ದಾರೆ. ಅಂದರೆ ಇಲ್ಲಿ ನೇರವಾಗಿ ಕಾಣುತ್ತೆ ಗ್ರಾಮದ ಉದ್ದೇಶಕ್ಕೆ ಬಿಟ್ಟಿರ್ತಕ್ಕಂಥ ನಿವೇಶನಗಳನ್ನು ರಾಮಪ್ಪ, PDO ಮತ್ತು ಇತರೆ ಅಧಿಕಾರಿಗಳು ಶಾಮೀಲಾಗಿ ದೋಖ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ಈ ಒಂದು ಗ್ರಾಮದ ಏನು 30 ಗುಂಟೆ ಜಮೀನು ಏನಿದೆ ಇದು ಗ್ರಾಮಕ್ಕೆ ಉಳ್ಕೊಳ್ಬೇಕು. ಉಳಿಲಿಲ್ಲ ಅಂತ ಹೇಳಿದ್ರೆ ನಾವು ಕಾನೂನಲ್ಲಿ ಹೋರಾಟ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ, ನಾವೆಲ್ಲ ಬಡವರು, ಕೂಲಿ ಕಾರ್ಮಿಕರು. ಸಂಬಂಧಪಟ್ಟಂತಹ ಜಿಲ್ಲಾಧಿಕಾರಿ, ತಹಸೀಲ್ದಾರ್ ಅವರು ಮತ್ತು ಜನಪ್ರತಿನಿಧಿಗಳು ಈ ಸಮಸ್ಯೆಯನ್ನು ಬಗೆಹರಿಸ್ತಿಲ್ಲ ಅಂದರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಅಲ್ಟಿಮೇಟ್ಲಿ ನಮಗೆ ನ್ಯಾಯ ಸಿಕ್ಕಲಿಲ್ಲ ಅಂದರೆ ನಾವು ಇಲ್ಲೇ ಶಿರಚ್ಛೇದನವನ್ನು ಮಾಡ್ಕೊಳ್ತೀವಿ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ದಾರೆ. ಸೊ ಈ ಒಂದು ಸ್ಟೋರಿಯನ್ನು ನೋಡಿದಂತಹ ಸಂಬಂಧಪಟ್ಟಂತಹ ಕಂದಾಯ ಇಲಾಖೆ ಸಚಿವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ಕೃಷ್ಣ ಬೈರೇಗೌಡರವರು ಈ ಒಂದು ಗ್ರಾಮ ಠಾಣಾ ವ್ಯಾಪ್ತಿಗೆ ಈ ಊರು ಇನ್ನೂ ಸೇರಿಲ್ಲ. ಯಾಕಂದರೆ ಇದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಜಿಲ್ಲೆ ಕೂಡ ಹೌದು. ಪೌಡಿ ಮುಕ್ತ ಗ್ರಾಮವನ್ನು ಮಾಡಬೇಕು ಅಂತ ಹೇಳ್ತೀರಾ, ಸಾಕಷ್ಟು ರೆವ್ಯುಲೇಷನ್ಗಳನ್ನು ಮಾಡ್ತಿದ್ದೀರಾ. ಆದರೆ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಈ ಒಂದು ತುಳಸಿಕೊಪ್ಪಲು ಗ್ರಾಮದಲ್ಲಿ ಇರ್ತಕ್ಕಂಥ ಸಮಸ್ಯೆಯನ್ನು ಕೂಡಲೇ ಬಗೆಹರಿಸಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಹುಣಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.